ब्रह्मादिभ्यो श्रुतिस्मृति पुराणानां वंदेदं सच्चिदानन्दं यदिवर्यं महामतिं वेदान्तसारभ्यं तत्त्वप्रणतोऽस्म्यहं मूढ़तदा ननु च अभयं सर्वभूतेभ्यो दत्त्वा नैष्कर्म्यमाचरे इत्यादौ कर्तव्य कर्म संन्यासादपि नैष्कर्म्य प्राप्तिं दर्शयति ಇಲ್ಲಿ ನಿಷ್ಕರ್ಮ ಪ್ರಾಪ್ತಿ ಮಾಡಬೇಕಾದ ಕರ್ಮವನ್ನು ಬಿಡೋದನ್ನು ಹೇಳ್ತಾ ಇದೆಯಲ್ಲ. ನೀವು ಆತ್ಮಜ್ಞಾನಿ ನಿಷ್ಕರ್ಮ ಬರುತ್ತೆ ಅಂತೀರಾ, ಈ ರೀತಿ ಹೇಳ್ತಲ್ಲ. ಎಲ್ಲಾ ಭೂತಗಳಿಗೂ ಅಭಯವನ್ನು ಕೊಟ್ಟು ಇದೇ ಸನ್ಯಾಸದ ಲಕ್ಷಣ ನಡವಳಿಕೆ. ನಿಷ್ಕರ್ಮ್ಯ ಅಂದ್ರೆ ನಿಷ್ಕ್ರಿಯಾತ್ಮ ಸ್ವರೂಪ ಸನ್ಯಾಸ ಅಂತ. ಸನ್ಯಾಸಕ್ಕೆ ನಿಷ್ಕರ್ಮ್ಯ ಅಂತ ಏನು ಕರ್ಮವಿಲ್ಲದೆ ಕರ್ಮ ವ್ಯಾಪಾರ ಬಿಟ್ಟು ವಿವೇಕ ಜ್ಞಾನದಲ್ಲಿ ಕೂರೋದು ಸನ್ಯಾಸದ ಜ್ಞಾನಂ ಸನ್ಯಾಸ ಲಕ್ಷಣ. ಸನ್ಯಾಸ ಲಕ್ಷಣವಾದ ಜ್ಞಾನ ರೂಪವಾದ ಸನ್ಯಾಸ. ಜ್ಞಾನಕ್ಕೂ ಸನ್ಯಾಸಕ್ಕೂ ಅವಿನಾಭಾವ ಸಂಬಂಧ. ಹಾಗಾಗಿ ಎಲ್ಲಾ ಭೂತಗಳಿಗೂ ಅಭಯವನ್ನು ಕೊಟ್ಟು ನೈಷ್ಕರ್ಮ್ಯವನ್ನು ಆಚರಿಸಬೇಕು ಅಂತ ಈ ರೀತಿ ಇದೇ ಮೊದಲಾದ ವಾಕ್ಯಗಳಲ್ಲಿ ಮಾಡಬೇಕಾದ ಕರ್ಮಗಳ ಸನ್ಯಾಸದಿಂದಲೂ ಕರ್ತವ್ಯಾನಾಂ ಕರ್ಮಣಾಂ ಸನ್ಯಾಸ. ಯಾಕೋ ಇಲ್ಲದೆ ಉಪಯ ಪ್ರಾಪ್ತಿ ಇಲ್ಲ. ಕರ್ಮಯೋಗೋಪಾಯತ್ವಂಚ ನೈಷ್ಕರ್ಮ್ಯ ಲಕ್ಷಣಸ್ಯ ಜ್ಞಾನಯೋಗಸ್ಯ ಶ್ರುತೌ ಇಹ ಚ ಪ್ರತಿಪಾದನಾನ್. ನೈಷ್ಕರ್ಮ್ಯ ರೂಪವಾದಂತಹ ಜ್ಞಾನಯೋಗ ಕರ್ಮಯೋಗವೆಂಬ ಉಪಾಯದಿಂದ ದೊರಕುತ್ತೆ ಎಂಬುದನ್ನ ಶ್ರುತಿಯಲ್ಲೂ ಹೇಳಿದೆ, ಇಲ್ಲೂ ಹೇಳಿದೆ. ಕರ್ಮಯೋಗ ಅದಕ್ಕೆ ಉಪಾಯ. ಯಾವುದಕ್ಕೆ? ಜ್ಞಾನಯೋಗಕ್ಕೆ. ಎಂಥ ಜ್ಞಾನಯೋಗ? ನೈಷ್ಕರ್ಮ್ಯ ರೂಪವಾದ ಜ್ಞಾನಯೋಗ. ನೈಷ್ಕರ್ಮ್ಯ ರೂಪವಾದ ಜ್ಞಾನಯೋಗ ಅಂದ್ರೆ ಅರ್ಥ ಏನೋ? ಯಾವ ಕ್ರಿಯೆಯೂ ಇಲ್ಲದೆ, ವ್ಯಾಪಾರವೂ ಇಲ್ಲದೆ ಇರುವ ಆತ್ಮಸ್ವರೂಪದಲ್ಲಿ ನೆಲೆ ನಿಲ್ಲುವುದು, ನಿಷ್ಕ್ರಿಯಾತ್ಮ ಸ್ವರೂಪದಲ್ಲಿ ನೆಲೆ ನಿಲ್ಲುವುದು. ಇದನ್ನೇ ನೈಷ್ಕರ್ಮ್ಯ ಸಿದ್ಧಿ ಅಂದ್ರೆ. ಸುರೇಶಾಚಾರ್ಯರು ತಮ್ಮ ಗ್ರಂಥಕ್ಕೆ ನೈಷ್ಕರ್ಮ್ಯ ಸಿದ್ಧಿ ಅಂತ ಹೆಸರಿಟ್ರು. ನಿಷ್ಕ್ರಿಯಾತ್ಮ ಸ್ವರೂಪದಲ್ಲಿ ನೆಲೆ ನಿಲ್ಲುವುದು ಅನ್ನೋದೇ ಜ್ಞಾನ ಯೋಗ. ಆ ಜ್ಞಾನ ಯೋಗಕ್ಕೆ ಕರ್ಮಯೋಗವೇ ಉಪಾಯ ಎಂಬುದನ್ನ ಶ್ರುತಿಯಲ್ಲೂ ಹೇಳಿದೆ, ಇಲ್ಲೂ ಇಲ್ಲಿ ಗೀತೆಯಲ್ಲೂ ಹೇಳಿದೆ ಎಂದ್ರು. ಶ್ರುತೌಚ ತಾವತ್ ಪ್ರಕೃತಸ್ಯ ಆತ್ಮಲೋಕಸ್ಯ ವೇದ್ಯಸ್ಯ ವೇದನೋಪಾಯತ್ವೇನ ತಮೇತಂ ವೇದಾನುವಚನೇನ ಬ್ರಾಹ್ಮಣಾ ವಿದಿಶಂತಿ ಇತ್ಯಾದಿನ ಕರ್ಮಯೋಗಸ್ಯ ಜ್ಞಾನಯೋಗೋಪಾಯತ್ವಂ ಪ್ರತಿಪಾದಿತಂ. ಯಜ್ಞನ ಒಬ್ಬ ಹುಟ್ಟಿನ ವಿಶಂತಿ ಯಜ್ಞನ. ಓ ಕರೆಕ್ಟ್. ಶ್ರುತಿ ತಾವತ್ತಿನ ಮೊಟ್ಟ ಮೊದಲಿಗೆ ಶ್ರುತಿಯಲ್ಲಿ ಎಲ್ಲಿ ಅಂತ ಕೇಳಿದ್ರೆ, ಶ್ರುತಿಯಲ್ಲಿ ಹೇಳ್ತೀವಿ ಕೇಳಿ. ಪ್ರಕೃತವಾದ ಆತ್ಮಲೋಕಕ್ಕೆ ಅದೆಂಥದ್ದು? ವೇದ್ಯ, ಅವಶ್ಯವಾಗಿ ತಿಳಿಯಲೇಬೇಕಾದದ್ದಾದ ಅಂತ ಅರ್ಥ. ತಿಳಿಯಕ್ ಬರೋದು, ತಿಳಿಯಕ್ ಆಗುವುದು ಅಂತ ಅರ್ಥ ಅಲ್ಲ. ವೇದ್ಯ ಶಬ್ದಕ್ಕೆ ವೇದಿತು ಶಕ್ಯ ವೇದ್ಯ ಒಂದು, ಅವಶ್ಯಂ ವೇದನೀಯ ವೇದ್ಯ. ನಮ್ಮ ಜೀವನದಲ್ಲಿ ಅವಶ್ಯವಾಗಿ ತಿಳಿಯಲೇಬೇಕಾದದ್ದು ವೇದ್ಯ. ಯಾವುದು ತಿಳಿಯೋಕ್ ಆಗತ್ತೋ ಅದು ವೇದ್ಯ. ಇಲ್ಲಿ ತಿಳಿಯೋಕ್ ಆಗತ್ತೇನೋ ಅರ್ಥ ಅಲ್ಲ, ಶಕ್ಯ ಅರ್ಥ ಅಲ್ಲ, ಮತ್ತೇನೋ ಅವಶ್ಯ ಅರ್ಥ. ಅವಶ್ಯವಾಗಿ ನಮ್ಮ ಜೀವನದಲ್ಲಿ ಕಂಡುಕೊಳ್ಳೇಬೇಕಾಗಿರೋದು ಅನ್ನೋ ಅರ್ಥದಲ್ಲಿ ವೇದ್ಯ ಅಂತ ಹೇಳ್ತಾರೆ. ಆ ವೇದ್ಯವಾದ ಆತ್ಮಲೋಕಕ್ಕೆ ವೇದನೋಪಾಯ, ವೇದನ ಅಂದ್ರೆ ತಿಳ್ಕೊಳ್ಳೋದು, ಅದಕ್ಕೆ ಉಪಾಯ. ಉಪಾಯ ಅಂದ್ರೆ ಸಾಧನ. ಸಾಧನವಾಗಿ ಈ ಆತ್ಮಲೋಕ ಸಾಧನ ಶ್ರುತಿ ಹೇಳಿದೆ. ಎಲ್ಲಿ? ತಮ್ ಈ ಪರಮಾತ್ಮನನ್ನ ವೇದಾನುವಚನದಿಂದ ತಿಳಿಯೋದಕ್ಕೆ ಇಷ್ಟಪಡುತ್ತಾರೆ. ನೋಡಿ, ವೇದಾನುವಚನದಿಂದ ತಿಳಿಯೋಕೆ ಇಷ್ಟಪಡುತ್ತೆ. ನಾವು ವೇದಾನುವಚನ ಏನಕ್ಕೆ ಇಷ್ಟಪಟ್ಟಿದ್ದೀವಿ? ಅಲ್ಲಪ್ಪ, ಆರ್ತಿಜಕ್ಕೆ ದುಡ್ಡು ಕೊಡ್ತಾರೆ. ಯಜ್ಞಕ್ಕೆ ಪಾಠಶಾಲೆ ವೇದಾಧ್ಯಯನ ಮಾಡೋದು ಅದಕ್ಕ ಪೌರೋಹಿತ್ಯ ಬರುತ್ತೆ.
ಎಲ್ಲ ವ್ಯಾಪಾರನ ಕರೀತಾರೆ. ಇನ್ನೇನಾದ್ರು ಇದು ಮಂದಿ ಹೇಳಿದ್ರೆ ದುಡ್ಡು ಅಷ್ಟಕ್ಕೆ ಅನ್ಕೊಂಡು ಯಾರು ಯಜ್ಞಕ್ಕೆ ಅನ್ಕೊಂಡು ಸ್ವಲ್ಪ ಬೆಟರು. ಯಜ್ಞಕ್ಕೂ ಅನ್ಕೊಂಡಿಲ್ಲ, ಜೀವನ ವೃತ್ತಿ ಅದು. ಇವ್ರು ಹೇಗೆ BA ಅಥವಾ BSc BCom ಹಿಂಗೆ ಓದಿ ಜೀವನ ಮಾಡಿ, ಇವರು ಜನ ಜೀವನ ಮಾಡೋದು ದುಡಿಯೋದು ಅನ್ನೋದು ಎರಡು ಇಬ್ರು ಸಮಾನ, ಏನು ವಿಶೇಷ ಇಲ್ಲ. ಆದ್ರೆ ಶ್ರುತಿ ಹೇಳತ್ತೆ ಪರಮಾತ್ಮನ ಕಂಡ್ಕೊಳ್ಳೋಕೆ ಉಪಾಯವಾಗಿ ಹೇಳಿರೋದು ವೇದಾಧ್ಯಯನ. ವೇದ ಅನ್ನೋದು ಪರಮಾತ್ಮನ ವಾಣಿ. ಹೇಗೆ ರಘುವಂಶ, ಕುಮಾರ ಸಂಭವ ಇತ್ಯಾದಿ ಕಾಳಿದಾಸನ ಒಂದು ಲಹರಿಯೋ ಅವನ ಒಂದು ಚಿಂತನೆ ಒಂದಿದೋ, ಅಥವಾ ರಾಮಾಯಣ ವಾಲ್ಮೀಕಿಗಳ ಒಂದು ಇದೋ ಕಾವ್ಯವೋ, ಅದು ವೇದ ಅಂದ್ರೆ ಪರಮಾತ್ಮನ ವಾಣಿ. ಪರಮಾತ್ಮನ ಮನಸ್ಸು ಏನು ಅಂತ ವೇದ ಹೇಳುತ್ತೆ. ಮನಸ್ಸು ಏನು ಅಂತ ತಿಳ್ಕೊಳಕ್ಕಾಗಲ್ಲ. ಆ ತಿಳುವಳಿಕೆಯನ್ನ ನಾವು ವ್ಯಾಕರಣ ನೋಡಿ ಏನ್ ತಿಳುವಳಿಕೆ ಅವರಿಗೆ ಅಂತೀವಿ. ಒಬ್ಬೊಬ್ಬರದನ್ನ ನಾವು ತಿಳುವಳಿಕೆ ಊಹೆ ಮಾಡೋದು ಅವರ ಗ್ರಂಥದಿಂದ. ಹಾಗೆ ಭಗವಂತನ ಸರ್ವಜ್ಞತ್ವವನ್ನ ವೇದ ನೋಡಿ ನಾವು ಊಹೆ ಮಾಡಬೇಕು. ಇಂಥ ವೇದಕ್ಕೆ ಅವನ ಕಾರಣ ಆಗುವುದಾದ್ರೆ ಅವನಿಗೆ ಎಂಥ ತಿಳುವಳಿಕೆ ಇರಬೇಡ ಅಂತ. ಹಾಗಾಗಿ ಅವನ ಜ್ಞಾನಕ್ಕೂ ಅವನನ್ನು, ಆಮೇಲೆ ಪರಮಾತ್ಮದಿಂದ ಬಂದ ವೇದವಾಣಿ ಪರಮಾತ್ಮನ ಹೇಳತ್ತೆ. ಲೋಕದ ಶಬ್ದ ಲೋಕದ ವಸ್ತುನ ಹೇಳುತ್ತೆ. ಇವಾಗ ಪುಸ್ತಕ ಅನ್ನೋದು ಇದನ್ನು ಹೇಳುತ್ತೆ, ಗಡಿಗೆ ಬಟ್ಟೆ ಹೇಳುತ್ತೆ. ಆದ್ರೆ ಆತ್ಮ ಬ್ರಹ್ಮ ಇತ್ಯಾದಿ ಪರಮಾತ್ಮದ ಬಂದ ಶಬ್ದ ಆದ್ರಿಂದ ಅದು ಪರಮಾತ್ಮಗಳಿಗೆ ಹೋಗ್ತದೆ, ಅದು ವಿಶೇಷ. ಹಾಗಾಗಿ ಈ ಪರಮಾತ್ಮನ ವೇದ ಅನುವಚನ ಅಂದ್ರೆ ಏನೋ ಅಲ್ಲಿ ಅರ್ಥಂ ಅನ್ನೋದು ಒಂದು ಅರ್ಥ ಮಾಡಿದ್ದಾರೆ. ಅರ್ಥವನ್ನು ಅನುಸರಿಸಿ ವೇದನ ಹೇಳೋದು ಒಂದು. ಗುರು ಇನ್ನೊಂದು ನೆನ್ನೆ ಏನ್ ಹೇಳಿದ್ವಿ ನಾವು ಅನುಸರಿಸ ತಥೋ ಪ್ರಜ್ಞಾತ ಇವಾಗ ನೆನ್ನೆ ಎಲ್ಲಿ ನಿಲ್ಲಿಸಿದ್ರು ಅದನ್ನ ಮುಂದೆ ಕೇಳಬೇಕು ಅಂತ. ಅನುವಚನ ಅಂದ್ರೆ ಮುಂದೆ ಹೊತ್ಕೊಂಡು ಹೋಗೋದು, ಅನುಸರಿಸಿ. ನೆನ್ನೆ ಇಲ್ಲಿ ನಿಲ್ಲಿಸಿದ್ದೆ ಅದನ್ನ ಮುಂದೆ ಕೇಳ್ತೀನಿ, ಅದನ್ನ ಮುಂದೆ ಹೇಳ್ತೀನಿ. ಅಥೋ ಪ್ರಜ್ಞಾತ ಯೈವ ಪ್ರತಿಪದಾ ಛಂದಾಂಸಿ ಪ್ರತಿಪದ್ಯತೆ ಶ್ರುತಿ. ಅದು ಅನುಸರಿಸಿ ಹೇಳೋದು. ದಿನ ಒಂದು ಗಂಟೆ ಹೇಳ್ತೀನಿ, ದಿನ 2 ಪ್ರಶ್ನೆ ಹೇಳ್ತೀನಿ ಅಂತ ಹೇಳೋದು. ಇಲ್ಲ ಗುರು ಹೇಳ್ಕೊಟ್ಟ ಹಾಗೆ ಹೇಳ್ಕೊತೀನಿ, ಇಲ್ಲ ಅರ್ಥಜ್ಞಾನವನು ಹೇಳ್ತೀನಿ. ಬನ್ನಿ ಗೆಟ್ ದ ಹ್ಯಾಂಡ್ ಓವರ್ ಮತ್ತು ವಚನದಿಂದ ಪರಮಾತ್ಮನ ತಿಳಿಯೋದಕ್ಕೆ ಉಪಾಯವಾಗಿ ಇಷ್ಟಪಡ್ತಾರೆ ಅಂತ ಹೇಳ್ತಾ ವೇದಾಂತ ಉಪಾಯವಾಗಿ ಹೇಳ್ತಾ ಇದೆ. ಈ ಪರಮಾತ್ಮನ ವೇದಾಂಶದಿಂದ ಬ್ರಾಹ್ಮಣ ಭೂಷಣದಿಂದ ಬ್ರಹ್ಮಕ್ಷತ್ರಿಯ ವೈಶ್ಯರು 3 ಜನರು ಕೂಡ ವಿವಿಧಿಸಂತಿ ತಿಳಿಯಕ್ಕೆ ಇಷ್ಟಪಡ್ತಾರೆ. ಹೇಗೆ ಯಜ್ಞ ಮಾಡಿ, ವೇದಾಂಶನೂ ಒಂದು, ಯಜ್ಞ ಇನ್ನೊಂದು, ದಾನ ತಪಸ್ಸು ಅನಾಶಕ, ಇವುಗಳನ್ನು ತಿಳಿಯಕ್ಕೆ ಇಷ್ಟಪಡ್ತಾರೆ ಅಂತ ಹೇಳ್ತಾ ಇದು ಪರಮಾತ್ಮ ತಿಳಿಯೋಕೆ ಸಾಧನ ಅಂತ ಹೇಳ್ತಿದ್ರಿಂದ ಇದು ಕರ್ಮಯೋಗ ಅಂತ ಆಗುತ್ತೆ. ಪರಮಾತ್ಮನ ತಿಳಿಯೋಕೆ ಸಾಧನ ಆಗ್ಬೇಕಾದ್ರೆ ಅದು ಕರ್ಮಯೋಗವಾದರೆ ಸಾಧನ ಆಗುತ್ತೆ. ಕಾಮ್ಯವಾದರೆ ಧರ್ಮಾನುಷ್ಠಾನವಾದರೆ ಪರಮಾತ್ಮ ಸಾಧನವಾಗಲ್ಲ, ಉತ್ತಮ ಲೋಕ ಪ್ರಾಪ್ತಿ ಆಗುತ್ತೆ. ನಿಷ್ಕಾಮ ಬುದ್ಧಿಯಿಂದ ಮಾಡಿದ್ರೆ ಮಾತ್ರ ಚಿತ್ತ ಸಿದ್ಧಿಯಾಗಿ ಸಾಧನ ಆಗುತ್ತೆ. ಈ ರೀತಿ ಹೇಳುತ್ತಾ ಕರ್ಮಯೋಗವು ಜ್ಞಾನಯೋಗಕ್ಕೆ ಉಪಾಯವಾಗಿದೆ ಎಂಬುದನ್ನ ಶ್ರುತಿಯಲ್ಲಿ ತಿಳಿಸ್ಕೊಟ್ಟಿದೆ. ಶ್ರುತಿಯಲ್ಲಿ ಸ್ಪಷ್ಟವಾಗಿಲ್ಲದೆ ಹೋದ್ರು ಭಗವಂತ ಸ್ಪಷ್ಟಪಡಿಸ್ಬಿಟ್ಟ ಗೀತೆಯಲ್ಲಿ. ಇದು ಇಡೀ ಯಜ್ಞಾಗಾದಿಗಳು ವೇದಗಳಷ್ಟು ಭಗವಂತ ತಿಳಿಸೋಕೆ ಬಂದಿರೋದು. ಯಜ್ಞೋದಾನಂತ ಪಶ್ಚೈವ ಪಾವನಾನಿ ಮನೀಷಿಣ ಭಗವಂತನಾದ್ರು. ಇಹಾಪಿಚ ಗೀತಾಸು ಅಂತ. ಈ ಗೀತೆಯಲ್ಲೂ ಕೂಡ ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಂ ಅಯೋಗತಃ ಯೋಗಿನ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾ ಆತ್ಮಶುದ್ಧಯೇ ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ ಇತ್ಯಾದಿ ಪ್ರತಿಪಾದಯಿಷ್ಯತಿ. ಈ ಮೊದಲಾದ ರೀತಿಯ ಪ್ರತಿಪಾದನೆ ಮಾಡ್ತಾನೆ ಭಗವಂತ ಅಂತ. ಇಹಾಪಿಯಲ್ಲಿ ಭಗವದ್ಗೀತೆಯಲ್ಲೂ ಕೂಡ ಕರ್ಮವು ಭಗವಂತನ ಪ್ರಾಪ್ತಿಗೆ ಚಿತ್ತಶುದ್ಧಿಗೆ ಅನ್ನೋದನ್ನ ಪದೇ ಪದೇ ಹೇಳ್ತಾನೆ ಇದ್ದಾನೆ ಭಗವಂತ. ಹೇ ಮಹಾಬಾಹುವೆ, ಅಯೋಗತಃ ಕರ್ಮಯೋಗ ಮಾಡದೇ ಇದ್ದವನಿಗೆ ಸನ್ಯಾಸ ದಕ್ಕಲ್ಲ. ಆಪ್ತುಂ ದುಃಖಂ. ಸನ್ಯಾಸ ಅಂದ್ರೆ ಯಾವುದು? ಹೇಳ್ಬಿಡದೆ ಬಿಡುದ ಏನು ಸನ್ಯಾಸ ಅಂದ್ರೆ? ಸನ್ಯಾಸ ಸ್ವರೂಪ ಆತ್ಮ ನಿಲ್ಲೋದು ಪರಮಾತ್ಮ ಸ್ವರೂಪಕ್ಕೆ ಸನ್ಯಾಸ. ಸನ್ಯಾಸಕ್ಕೆ ತಮಶಾಂತೋ ನಿಷ್ಠಾಶಾಂತಿ ಪರಾಟ್. ಪರಮಾತ್ಮನೇ ಸನ್ಯಾಸ ಸ್ವರೂಪ. ಅಲ್ಲಿ ನಿಲ್ಲೋದೇ ಸನ್ಯಾಸ. ಅಲ್ಲಿ ನಿಂತ ಕರ್ಮ ಬಿಟ್ಟೋಗುತ್ತೆ ಅನ್ನೋದು ಲಕ್ಷಣಾರ್ಥದಿಂದ ಕರ್ಮ ಬಿಡೋದು ಸನ್ಯಾಸ ಅಂತ. ನಿಜವಾಗಿ ಸನ್ಯಾಸ ಅನ್ನೋದು ಭಗವಂತ ಸ್ವರೂಪಕ್ಕೆ ಅದು, ಭಗವಂತ ಸ್ವರೂಪವೇ ಅದು, ಪರಮಾತ್ಮ ಸ್ವರೂಪವೇ ಸನ್ಯಾಸ. ಅದು ಎಲ್ಲವನ್ನು ಬಿಟ್ಟಿರೋದು. ಆಸ ಸಂಪೂರ್ಣವಾಗಿ ಚೆನ್ನಾಗಿ ಬಿಟ್ಟಿರೋದು ಅದು ಅಲ್ಲಿದ್ದಾಗ. ಆ ಪರಮಾರ್ಥ ಸ್ವರೂಪದ ನೆಲೆ ನಿಲ್ಲೋದು ಅನ್ನೋದು ಕರ್ಮಯೋಗ ಮಾಡದೇ ಇದ್ದು ದಕ್ಕೋದಿಲ್ಲ ಅಂತ ಒಂದು ವಾಕ್ಯ. ಯೋಗಿಗಳು ಅಂದ್ರೆ ಕರ್ಮಯೋಗಿಗಳು
ಆತ್ಮಶುದ್ಧಿಯಲ್ಲಿ ಚಿತ್ತಶುದ್ಧಿಗೆ ಆತ್ಮಲ್ಲಿ ಅಂತಃಕರಣ ಶುದ್ಧಿಗಾಗಿ ಸಂಘವನ್ನು ಬಿಟ್ಟು ಅಂದ್ರೆ ಕರ್ಮದಲ್ಲಿ ಅಟ್ಯಾಚ್ಮೆಂಟ್ ಅಭಿಮಾನ, ಇದು ನನ್ನ ಕರ್ಮ ಅಂತ ಒಂದು, ಇಂಥ ಫಲಕ್ಕಾಗಿ ಮಾಡ್ತಾ ಇದ್ದೀನಿ ಎರಡು, ಮತ್ತೆ ಅದರಲ್ಲಿ ರಾಗದ್ವೇಷ ಶೀತೋಷ್ಣ ಇದು ಅದೆಲ್ಲ ಕರ್ಮಯೋಗಕ್ಕೆ ಅಡ್ಡಿ ಆಗಿರ್ತಕ್ಕಂಥದ್ದು, ಅದೆಲ್ಲ ಇರಬಾರ್ದು. ಎಲ್ಲ ದ್ವಂದ್ವವನ್ನು ಬಿಟ್ಕೊಂಡು ಕರ್ಮದಲ್ಲೂ ಸಂಘ ಬಿಟ್ಕೊಂಡು ಫಲಾಪೇಕ್ಷೆ ಇಲ್ಲದೆ ವಿಶ್ವಾಪನ ಬುದ್ಧಿಯಿಂದ ಮಾಡೋದು. ಅದಕ್ಕಾಗಿ ಕರ್ಮವನ್ನು ಮಾಡ್ತಾರೆ ಯೋಗಿಗಳು ಅಂತ. ಮತ್ತು ಮನಸ್ಸುಗಳಿಗೆ ವಿವೇಕಿಗಳಿಗೆ ಯಜ್ಞಾದಾನದ ತಪಸ್ಸು ಪಾವನಕರವಾಗಿದೆ. ಬಾಕಿಯವರಿಗೆ ಆಯಾ ಫಲಕಾರಗಳಾಗಿದೆ, ಫಲಪ್ರಾಪ್ತಿಗೆ ಸಾಧನವಾಗಿದೆ. ವಿವೇಕಿಗೆ ಚಿತ್ತಶುದ್ಧಿ ಕಾರಣವಾಗಿದೆ ಅಂತ ಈ ರೀತಿ ಮುಂದೆ ಭಗವಂತ ಪ್ರತಿಪಾದನೆ ಮಾಡೋರಾಗಿದ್ದಾನೆ. ಅದರಿಂದ ಕರ್ಮಯೋಗ ಜ್ಞಾನಯೋಗಕ್ಕೆ ಉಪಾಯ, ಜ್ಞಾನನಿಷ್ಠೆ ಕರ್ಮಯೋಗೋಪಾಯದಿಂದ ಸಿಗುವಂಥದ್ದು. ಅಲ್ಲ ನನುಚ ಅಭಯಂ ಸರ್ವಭೂತೇಭ್ಯೋ ದತ್ವಾ ನಿಷ್ಕ್ರಮ್ಯಮಾಚರೇಚ್ಚಾದೋ ಕರ್ತವ್ಯ ಕರ್ಮ ಸನ್ಯಾಸಾದಪಿ ನಿಷ್ಕ್ರಮ್ಯ ಪ್ರಾಪ್ತಿ ದರ್ಶಯತಿ. ನೀವು ಕರ್ಮಯೋಗಾನುಷ್ಠಾನದಿಂದ ನಿಷ್ಕ್ರಮ್ಯ ಸಿಗತ್ತೆ ಅಂತೀರಾ, ಕರ್ಮ ಬಿಡೋದ್ರಿಂದ ಸಿಗತ್ತೆ ಅಂತಿದೆ. ಕರ್ಮ ಬಿಡೋದ್ರಿಂದ ಸಿಗುತ್ತೋ ಕರ್ಮಾನುಷ್ಠಾನ ಮಾಡೋದ್ರಿಂದ ಸಿಗುತ್ತೋ? ಅಲ್ಲಿ ಏನಿದೆ, ಎಲ್ಲಾ ಭೂತಗಳಿಗೂ ಅಭಯವನ್ನು ಕೊಟ್ಟು ನೈಷ್ಕರ್ಮ್ಯವನ್ನ ಅಂದ್ರೆ ಸನ್ಯಾಸವನ್ನು ಆಚರಿಸಬೇಕು, ಕರ್ಮಗಳನ್ನು ಬಿಡಬೇಕು ಅಂತ ಮೋಕ್ಷ ಧರ್ಮದಲ್ಲಿ ಹೇಳ್ತಾ ಇದೆ. ಅತೈವ ಬ್ರಹ್ಮಚರ್ಯವಾನ್ ಪರ್ವ್ರಜತಿ ಆಪಸ್ತಂಭ, ಬ್ರಹ್ಮಚರ್ಯವಂತಾನೆ ಇದನ್ನು ಬಿಡ್ತಾನೆ ಅಂತ ಈ ರೀತಿ ಸರ್ವಭೂತಗಳಿಗೂ ಅಭಯ ದಕ್ಷಿಣ ಕೊಟ್ಟು ನೈಷ್ಕರ್ಮ್ಯವನ್ನು ಆಚರಿಸಬೇಕು ಅಂತ ಹೇಳ್ತಾ ಮಾಡಬೇಕಾದ ಕರ್ಮದ ಸನ್ಯಾಸ, ಕರ್ತವ್ಯಾನಾಂ ಕರ್ಮಣಾಂ ಸನ್ಯಾಸಾದಪಿ, ಸನ್ಯಾಸ ಬಿಡೋದು, ಅದರಿಂದಲೂ ಕೂಡ ನೈಷ್ಕರ್ಮ್ಯ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ತಾ ಇದೆ. ನೀವು ಹೇಳೋದಕ್ಕೆ ವಿರುದ್ಧ ಆಯ್ತಲ್ಲ ಅಂತ. ನೀವು ಕರ್ಮಾನುಷ್ಠಾನ ಮಾಡೋದ್ರಿಂದ ಸಿಗತ್ತೆ ಅಂತೀರಾ, ಬಿಡೋದ್ರಿಂದ ಸಿಗತ್ತೆ ಅಂತ ಇದೆಯಲ್ಲ ಅಲ್ಲಿ. ನೈಷ್ಕರ್ಮ್ಯ ಮಾಡೋದ್ರಿಂದ ಸಿಗತ್ತೆ, ಬಿಡೋದ್ರಿಂದ ಸಿಗುತ್ತೋ ಅಂತ ಕೇಳಿದೆ. ಲೋಕೇಶ ಕರ್ಮಣ ಮನಾರಂಭ ನೈಷ್ಕರ್ಮ್ಯ ಪ್ರಸಿದ್ಧತರ. ಲೋಕದಲ್ಲೂ ಕೂಡ ಯಾರು ಕರ್ಮವನ್ನು ಮಾಡುತ್ತಿಲ್ವೋ, ಕರ್ಮ ಅವ್ರು ಸನ್ಯಾಸಿ ಪ್ರಸಿದ್ಧ. ಯಾವ ಅಗ್ನಿಹೋತ್ರಾದಿಗಳನ್ನು ಸಂಧ್ಯಾದಿಗಳನ್ನು ಯಾವುದೇ ಇಹಾರ್ಥ ಪರಾರ್ಥವಾದ ಕರ್ಮಗಳನ್ನು ಮಾಡದೆ ಸರ್ವದ ಆತ್ಮಚಿಂತಕರಾಗಿದ್ದವರು ಸನ್ಯಾಸಿಗಳು ಅಂತಾರೆ. ಲೋಕದಲ್ಲೂ ಕರ್ಮಗಳನ್ನ ಆರಂಭ ಮಾಡದೇ ಇರೋರು, ತೊಡಗದೇ ಇರೋದನ್ನ ನಿಷ್ಕರ್ಮ್ಯ ಸನ್ಯಾಸ ಎಂಬುದಾಗಿ ಹೇಳ್ತಾರಲ್ಲ. ಅತಶ್ಚ ನೈಷ್ಕರ್ಮ್ಯಾರ್ಥಿನಃ ಕಿಂ ಕರ್ಮಾರಂಭೇಣ ಇತಿ ಪ್ರಾಪ್ತಂ. ಈಗ ನೈಷ್ಕರ್ಮ್ಯ ಯಾರು ಬೇಕು ಅಂತ ಅಪೇಕ್ಷೆ ಪಡ್ತಾರೋ, ನನಗೆ ಸನ್ಯಾಸ ಬೇಕು, ನಿಷ್ಕ್ರಿಯಾತ್ಮ ಸ್ವಲ್ಪ ಬೇಕು ಅನ್ನೋದನ್ನು ಯಾರು ಅಪೇಕ್ಷೆ ಪಡ್ತಾರೋ ಅಂಥವ್ರಿಗೆ ಯಾಕೆ ಕರ್ಮಾರಂಭ ಅಂತೀರಾ? ಯಾಕೆ ಕರ್ಮ ಮಾಡಬೇಕು? ಅದೇ ಕರ್ಮ ನೈಷ್ಕರ್ಮ್ಯ ಬೇಕು, ಅದು ಹೋದ್ರೆ ಆಯ್ತಲ್ಲ. ಆ ಅಪೇಕ್ಷೆ ಬರೋದೇ ಕರ್ಮಯೋಗದಿಂದ. ಅದೊಂದು ಸೂಕ್ಷ್ಮಾಂಶ ಏನು ಅಂದ್ರೆ, ಜನ್ಮಾಂತದಲ್ಲಾಗಲಿ ಈ ಜನ್ಮದಲ್ಲೇ ಆಗಲಿ ಕರ್ಮಯೋಗವನ್ನು ಮಾಡದೆ ಹೋಗಿದ್ರೆ ಈ ಅಪೇಕ್ಷೆ ಬರೋಲ್ಲ. ಅದು ಏನಾಗುತ್ತೆ, ಈ ಜನ್ಮದಲ್ಲೇ ಮಾಡಿರ್ಬೇಕು ನೇಮ ಅಂತ ಏನಿಲ್ಲ. ಭಾಷ್ಯಕಾರ ಹೇಳ್ತಿರೋದು, ಯಾವಾಗ್ಲಾದ್ರೂ ಕರ್ಮಯೋಗ ಮಾಡಿದ್ರೆ ನೀನ್ ಚಿತ್ತಶುದ್ಧಿ ಆಗೋದು. ಈಗಾಗಲೇ ಯಾಕೆ ಕರ್ಮ ಬೇಕಿಲ್ಲ ನಾನು ಸನ್ಯಾಸ ಆಗಿರ್ತೀನಿ ಅಂತಂದ್ರೆ ಜನ್ಮಾಂತರ ಮಾಡಿದೆಯಲ್ಲ ಸಾಕಷ್ಟು. ಈ ಕರ್ಮ ಮಾಡಿಬಿಡ್ಬೇಕು ಅಂತ ಭಾಷ್ಯಕಾರ ಆಗ್ರಹ ಪಡ್ತಾ ಇಲ್ಲ. ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಜನ್ಮದಲ್ಲೂ ಒಂದಷ್ಟು ವರ್ಷ ಕರ್ಮಯೋಗ ಮಾಡಿಯೇ ಸನ್ಯಾಸ ಮಾಡಬೇಕು ಹಾಗೆ ನಿಯಮ ಇಲ್ಲ. ಯಾರಿಗೆ ನೇರಾಗಿ ಸನ್ಯಾಸಕ್ಕೆ ಯೋಗ್ಯತೆ ಇಲ್ಲವೋ ಅವ್ರು ಕರ್ಮಯೋಗ ಮಾಡಿ ಚಿತ್ತಶುದ್ಧಿ ಮಾಡ್ಬೇಕು. ಯೋಗ್ಯತೆ ಸಂಪಾದನೆ ಮಾಡ್ಕೊಂಡವ್ರು ಮತ್ತೆ ಕರ್ಮಯೋಗ ಬೇಕಿಲ್ಲಪ್ಪ. ನೈಷ್ಕರ್ಮ್ಯಾರ್ಥಿಗಳಿಗೆ ಸನ್ಯಾಸವನ್ನು ಬಯಸುವವರಿಗೆ ಯಾಕೆ ಕರ್ಮಾರಂಭ ಹೇಳ್ತೀರಾ ಅಂತ ಈ ರೀತಿ ಪೂರ್ವಪಕ್ಷ ಬಂದ್ಬಂತು. ಅದಕ್ಕೆ ಅತಃ ನಚ ಸನ್ಯಸನಾದೇವ ಅಂತ ಭಗವಂತ ಹೇಳಿದ್ದಾನೆ. ಇಲ್ಲಿ ಏವಕಾಲ ಏನ್ ಹೇಳ್ತಾ ಇದೆ ಅಂದ್ರೆ, ಕೇವಲವಾಗಿ ವಿವೇಕವಿಲ್ಲದೆ ಸನ್ಯಾಸ ಮಾಡಿದ್ದು ಅಂತ, ಕರ್ಮ ಬಿಟ್ಟಿದ್ದು ಅಂತ. ಅಂಬಿತ ಭಾಷೆಗಳು ನಾಪಿ ಸನ್ಯಾಸಾದೇವ ಕೇವಲ ಕರ್ಮ ಪರಿತ್ಯಾಗ ಮಾತ್ರ ದೇವ ಜ್ಞಾನರಹಿತ ಸಿದ್ಧಿಂ ನೈಷ್ಕರ್ಮ್ಯ ಲಕ್ಷಣಾಂ ಜ್ಞಾನಯೋಗಿ ನಿಷ್ಠಾಂ ಸಮಧಿಗಚ್ಚತಿ ನ ಪ್ರಾಪ್ನೋತಿ. ಕೇವಲ ಜ್ಞಾನರಹಿತ ಕರ್ಮ ಸನ್ಯಾಸ ಅಂತ ಅರ್ಥ. ವಿವೇಕರಹಿತವಾದ ಕರ್ಮ ಸನ್ಯಾಸ ಇದೆಯಲ್ಲ ಅದು ಪ್ರಯೋಜನ ಇಲ್ಲ. ಸತ್ಯ ಅಮೃತ ವಿವೇಕ ಅಥವಾ ನಿತ್ಯಾನಿತ್ಯ ವಿವೇಕ ಅವುಗಳನ್ನು ಇಟ್ಕೊಂಡು ಕರ್ಮ ಸನ್ಯಾಸ ಮಾಡಿದ್ರೆ ಓಕೆ. ಸುಮ್ಮನೆ ಬಿಟ್ಟೆ ಕರ್ಮನ ನಾವು ಮಾಡಲ್ಲ ಅಂತಂದ್ರೆ ಕೆಟ್ಟ ಅಂತೀವಿ ಅಷ್ಟೇ. ಕರ್ಮ ಬಿಟ್ಟೆ ನೀನ್ ಕೆಟ್ಟ ಅಂತೀವಿ.
ಅದಕ್ಕೆ ವಿವೇಕರಹಿತನ ಜ್ಞಾನರಹಿತವಾದ ಕೇವಲವಾದ ಸನ್ಯಾಸದಿಂದ ಕರ್ಮವನ್ನು ಪರಿತ್ಯಾಗ ಮಾಡದೆ ಸೋಮಾರಿಯಾಗಿಯೋ ಇನ್ನೇನೋ ಲೌಕಿಕ ಕರ್ಮ ಮಾಡೋ ಆ ಚಪಲದಿಂದಲೋ ನಂಗೆ ಅದಕ್ಕೆ ಅಡ್ಡಿ ಆಗುತ್ತೆ ಅಂತ, ನನ್ನ ಆಫೀಸ್ ಕೆಲಸಕ್ಕೆ ಅಡ್ಡಿ ಆಗುತ್ತೆ, ಪೂಜೆ ಮಾಡ್ತಾ ಕೂತ್ಕೊಳ್ಳೋದು, ನನ್ನ ಇನ್ಯಾವ ಬಿಸಿನೆಸ್ಗೆ ತೊಂದರೆ ಆಗುತ್ತೆ ಸಂಧ್ಯಾನೆ ಮಾಡ್ತಾ ಕೂತ್ಕೊಳ್ಳೋದು. ಯಾಕೆಂದ್ರೆ ಒಬ್ಬ ಮನುಷ್ಯಗೆ ಒಂದ್ ಕಾಲ ಒಂದೇ ಕರ್ಮ ಮಾಡಕ್ಕಾಗೋದು. ಈ ದುಡಿಮೆ ಮಾಡ್ಬೇಕು, ಬಹಳ ದುಡಿಬೇಕು ಅಂತ ಅಂದ್ಕೊಂಡು ಅವನು ಆದಷ್ಟು ಟೈಮ್ ಅದಕ್ಕೆ ಕೊಡ್ತಾನೆ. ಅದು ತನಗೆ ಇಷ್ಟವಾದಂತಹ ಕ್ಷೇತ್ರದಲ್ಲಿ ಬಹಳ ಹೋಗ್ತಾನೆ. ಅದಕ್ಕೆ ಇದೆಲ್ಲ ಅಡ್ಡಿ ಮಾಡುತ್ತೆ. ಈ ಶ್ರಾದ್ದ ಮಾಡಿದ್ ನಿಮ್ಮ ಅಪ್ಪನ ಶ್ರಾದ್ದ ಬಂತು, ಈ ವರ್ಷ ಮಾಡಿದ್ವಿ, ಇವತ್ತು ನಾನು ಶ್ರಾದ್ದ ಮಾಡ್ತಾ ಕೂತ್ಕೊಂಡ್ರೆ ಯಾರು ನೋಡ್ಕೊಳ್ಳೋದು? ನಾನು ದೊಡ್ಡ ಕಾಂಟ್ರಾಕ್ಟ್ ಇಟ್ಕೊಂಡಿದ್ದೀನಿ, ದೊಡ್ಡ ಬಿಲ್ಡಿಂಗ್ ಕಟ್ಟಿಸ್ತಾ ಇದೀವಿ, ಅಲ್ಲ ನೋಡ್ಕೋಬೇಕು. ಶ್ರಾದ್ದ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ನಾನು ಮುಳುಗ ಬಿಡ್ತಾರೆ ಅಂತಾನೆ. ಆ ಶ್ರಾದ್ದನು ಮಾಡೋದು. ಅದು ಇನ್ನೇನು ವ್ರತ ಹಬ್ಬ, ಗೌರಿ ಹಬ್ಬ, ಗಣೇಶ ಹಬ್ಬ, ಶಿವರಾತ್ರಿ ಇದೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ನನ್ನ ಕೆಲಸ ಯಾರು ನೋಡ್ಕೊಳ್ತಾರೆ ಅಂತ ಅದು ಅವನಿಗೆ ಹೆಚ್ಚು. ನಿತ್ಯವೂ ಅಷ್ಟೇ ಸಂಧ್ಯಾದಿಗಳನ್ನ ಮಾಡ್ತಾ ಕೂತ್ಕೊಂಡ್ರೆ, ಪೂಜೆ ಮಾಡ್ತಾ ಕೂತ್ಕೊಂಡ್ರೆ ಎಲ್ಲ ಹಾಳಾಗುತ್ತೆ, ನಿಮ್ಮ ಕೆಲಸ ಎಲ್ಲ ಹಾಳಾಗುತ್ತೆ ಅವ್ರಿಗದು. ಯಾಕೆಂದ್ರೆ ಅವ್ರ ದೃಷ್ಟಿಯಲ್ಲಿ ಅದು ಹೆಚ್ಚು. ಯಾವುದನ್ನು ಹೆಚ್ಚು ಅನ್ಕೊಳ್ತಾರೋ ಅದಕ್ಕಾಗಿ ಇನ್ನೊಂದನ್ನು ಬಿಟ್ಟೇ ಬಿಡ್ತಾರೆ. ಅದು ಇನ್ನೊಂದು ಕಮ್ಮಿ ಅವರಿಗೆ, ಅವ್ರ ದೃಷ್ಟಿಯಲ್ಲಿ ಕಮ್ಮಿ, ವಸ್ತುತಃ ಕಮ್ಮಿ ಆಗಿರ್ಬೇಕು ಅಂತಿಲ್ಲ. ಅವ್ರ ದೃಷ್ಟಿಯಲ್ಲಿ ಸಂಧ್ಯಾ ಅಂದ್ರೆ ಪೂಜೆ, ಇನ್ನೊಂದು ವೇದಾಧ್ಯಯನ ಕಮ್ಮಿ, ಅದು ಹೆಚ್ಚು. ಸೋನೇಜ್ ಅಂದ್ರೆ ಹಾಗೆ ಇದು ಮಾಡೋದು ಕರೆಕ್ಟ್ ಅಷ್ಟೇ. ಸುಮ್ಮನೆ ಆ ಕಾಲದಲ್ಲಿ ಏನು ಎಂಟರ್ಟೈನ್ಮೆಂಟ್ ಇರಲಿಲ್ಲ, ಆ ಪೂಜೆನೆ ಮಾಡು, ಜಪಾನೆ ಮಾಡು, ವೇದನೆ ಮಾಡು ಹೇಳ್ತಿದ್ವಿ. ಇವತ್ತು ಈ ವಿಜ್ಞಾನ ಯುಗದಲ್ಲಿ ಆಸಕ್ತಿ, ಆ ಪೂಜೆ ಪುರಸ್ಕಾರ, ಯಜ್ಞ ಆಗಾಗಿ ಹೋಮವನ, ಇವತ್ತು ಎಷ್ಟೆಲ್ಲಾ ವೆರೈಟೀಸ್ ಇದೆ. ಇಷ್ಟೆಲ್ಲ ವೆರೈಟೀಸ್ ನೋಡ್ಕೊಂಡು ಎಲ್ಲಾ ಇಂದ್ರಿಯಕ್ಕೂ ಮಜಾ ಮಾಡೋದು ಬಿಟ್ಟು ಮೂಗ್ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಏನು? ಯಾವ್ದಕ್ ಭಗವಂತ ಕಣ್ ಕೊಟ್ಟ, ಕಿವಿ ಕೊಟ್ಟ, ಇದು ಕೊಟ್ಟ, ಎಲ್ಲ ಕಿತ್ತಾಕೊಡಿ, ಯಾವ್ದಕ್ ದಂಡ ಅಂತ. ಕೇವಲವಾದ ಕರ್ಮವನ್ನು ಬಿಟ್ಟೇನು ಅಷ್ಟೇ ಮಾತ್ರದಿಂದ ಮಾಡಿದ್ದಾದ ಜ್ಞಾನರಹಿತವಾದ ಸನ್ಯಾಸದಿಂದ ಸಿದ್ಧಿಯನ್ನ ಅಂದ್ರೆ ನಿಷ್ಕರ್ಮ್ಯ ರೂಪವಾದ ನಿಷ್ಕ್ರಿಯಾತ್ಮ ಸಂಬಂಧ ಒಂದು ನಿಷ್ಠೆಯನ್ನ, ಜ್ಞಾನಯೋಗದ ನಿಷ್ಠೆಯನ್ನ ಪಡೆಯೋದಿಲ್ಲ, ಹೊಂದೋದಿಲ್ಲ, ಅವನು ಆಗೋದಿಲ್ಲ. ಅಂದ್ರೆ ಅಷ್ಟರ ಮಟ್ಟಿನ ಚಿತ್ತಶುದ್ಧಿ ಇಲ್ಲದೆ ಇದ್ದಾಗ ಅದು ಹೊಂದಕ್ಕೂತೇ ಇರಲ್ಲ ಬಿಡೋನು. ಯಾರು ಕರ್ಮ ಬಿಡ್ತೀನಿ ಅಂತ ಚಿತ್ತಶುದ್ಧಿ ಇಲ್ಲದೇನೆ ಅವನಿಗೆ ಆತ್ಮಜ್ಞಾನ ಬೇಕು ಅಪೇಕ್ಷೆ ಇರಲ್ಲಪ್ಪ. ಅದು ಒಂದಕ್ಕಿಂತ ಒಂದು ಗ್ರೇಡ್ ಜಾಸ್ತಿ ಅದು. ಆತ್ಮಜ್ಞಾನವೇ ಬೇಕು ಅನ್ನೋನು ತುಂಬಾ ಮೇಲ್ ಗ್ರೇಡ್ ನೋನು, ಅದಕ್ಕಿಂತ ಸ್ವರ್ಗ ಬೇಕು ಅನ್ನೋನು ಕೀಳ್ನವನು, ಲೋಕದವೇ ಸುಖವೇ ಬೇಕು ಅನ್ನೋನು ಕೈಗಿನವನು. ಕರ್ಮನಿಮಿತ್ತ ಪಡ್ಕೊಳ್ಳಿ, ಕರ್ಮನಿಮಿತ್ತವಾಗಿ ಲೋಕ ಸುಖ ಪಡ್ಕೊಳ್ಳೋದು, ಸ್ವರ್ಗ ಪಡ್ಕೊಳ್ಳೋದು, ಚಿತ್ತಶುದ್ಧಿ ಪಡ್ಕೊಳ್ಳೋದು, ಒಂದಕ್ಕಿಂತ ಒಂದನ್ನು ಬಯಸೋದಿದೆಯಲ್ಲ ಅದು ಮೇಲ್ಮಟ್ಟದ ಬೈಕೆ. ಯದ್ಯಪಿ ಬೈಕೆ ಆದ್ರೂ ಕೂಡ ಎಲ್ಲಾ ಬೈಕಿನೂ ಕಿತ್ತಾಕುವ ಬೈಕೆ ಅದು. ಕೊನೆಗೆ ಸತ್ಯ ಗೊತ್ತಾಗುತ್ತಲೆ ಎಲ್ಲಾ ಬೈಕಿ ಬಯಲಾಗ್ಬಿಡುತ್ತೆ, ಯಾವುದು ಅರ್ಥ ಇಲ್ಲ ಗೊತ್ತಾಗುತ್ತೆ. ಅದು ಬೇಡ ಅವರಿಗೆ ಐಹಿಕ ಸುಖವೇ ಸರ್ವಸ್ವ. ಕಸ್ಮಾತ್ ಪುನಃ ಕಾರಣಾತ್ ಕರ್ಮ ಸನ್ಯಾಸ ಮಾತ್ರ ದೇವ ಕೇವಲಾತ್ ಜ್ಞಾನರಹಿತಾತ್ ಸಿದ್ಧಿಂ ನಿಷ್ಕರ್ಮ್ಯ ಲಕ್ಷಣಾಂ ಪುರುಷಃ ನಾಧಿಗಚ್ಚತಿ ಹೇತ್ವಾಕಾಂಕ್ಷಾಯಾಂ ಯಮಃ. ಅದ್ಯಾಕೆ ನೀವು ಕರ್ಮ ಬಿಡಬೇಕು ಅಂದ್ರಿ, ಜ್ಞಾನ ಸನ್ಯಾಸ ಲಕ್ಷಣ ಬಂತಿದೆ. ಇಲ್ಲಿ ಕರ್ಮ ಸನ್ಯಾಸ ಮಾತ್ರದಿಂದ ಬರೀ ಕರ್ಮವನ್ನು ಬಿಟ್ಟೇನು ಅಷ್ಟು ಮಾತ್ರದಿಂದ ಅದಕ್ಕೆ ಭಾಷೆಗೆ ಪದೇ ಪದೇ ಸೇರಿಸ್ತಾನೆ ಅಂತಾರೆ. ಕೇವಲ ಜ್ಞಾನ ರಹಿತ ಆದಂತ, ಯಾಕಂದ್ರೆ ಅದು ಬೇರೆ ಇದು ಬೇರೆ ಅಂತ ಹೇಳ್ಬೇಕು ಅಂತ. ವಿವೇಕಯುಕ್ತವಾದ ಸನ್ಯಾಸಕ್ಕಿಂತ ಕೇವಲವಾದ ವಿವೇಕವಿಲ್ಲದೆ ಮಾಡಿದಾಗ ಸನ್ಯಾಸ ಇದೆಯಲ್ಲ ಅದು ತುಂಬಾ ಇದು ತಮೋ ಗುಣ, ಅದು ಸಾತ್ವಿಕ ಗುಣ. ತಮೋ ಗುಣದವರು ಕರ್ಮ ಮಾಡೋಲ್ಲ, ಪರಮ ಸಾತ್ವಿಕರು ಕರ್ಮ ಮಾಡೋಲ್ಲ. ತಮಾಷೆ ಸಾಮಾನ್ಯ ಬರ್ತಾರೆ, ತುಂಬಾ ಬೆಳಕಾದ್ರೂ ಪದಾರ್ಥ ಕಾಣಲ್ಲ, ಗೌ ಕತ್ಲೆ ಆದ್ರೂ ಪದಾರ್ಥ ಕಾಣಲ್ಲ. ಅಂದ್ರೆ ಎರಡು ಒಂದೇ ಇರಕ್ಕಾಗಲ್ಲ. ಕಣ್ಣು ಕುಕ್ಕೋಷ್ಟು ಬೆಳಕಾಗ್ಬಿಟ್ರೆ ಪದಾರ್ಥ ಕಾಣೋದೇ ಇಲ್ಲ. ಕಣ್ಣೇ ಬಿಡಕ್ಕಾಗಲ್ಲ. ಕತ್ಲೆದು ಪದಾರ್ಥ ಕಾಣ, ಕತ್ಲೆದು ಕಾಣದೇ ಒಂದೇನೋ ಒಂದಿಂದ ಹಾಗೆ ಒಂದೇ ಅಲ್ಲ. ಇದು ಪರಮ ಸಾತ್ವಿಕ, ಅದು ಕರ್ಮ ಜ್ಞಾನ ಬಿಡೋದು. ಇದು ಪರಮ ತಾಮಸ. ಇದು ದೇಹಾಭಿಮಾನ ಇಟ್ಕೊಂಡು ಕರ್ಮ ಬಿಡೋದ್ರಲ್ಲ ತಾಮಸು. ಅನುಪಮ ಅದೇ ಬಿಡ ಆಗಲ್ವಾ? ನೈಷ್ಕರ್ಮ್ಯ ಕರ್ಮ ಅಂದ್ರೆ ಇದು ಚಿತ್ತಶುದ್ಧಿ ಮಾಡದ್ಮೇಲೆ ಮಾಡುವಂತ ಕರ್ಮ ಬಿಡ್ತೀವಿ, ಅದನ್ನ ಕರೆಕ್ಟ್ ಆಗಿ ಅದ್ ಹಂಗ ಅನ್ನೋದ? ನೈಷ್ಕರ್ಮ್ಯ ಆತ್ಮ ಸ್ವರೂಪಕ್ಕೆ ಹೆಸರಮ್ಮ. ಆತ್ಮ ಸ್ವರೂಪವೇ ನೈಷ್ಕರ್ಮ್ಯ ಸ್ವರೂಪ, ಕ್ರಿಯಾರಹಿತವಾದ. ಅದ್ರಲ್ಲಿ ಇರೋದು ಕ್ರಿಯಾರಹಿತವಾದ ಸ್ವರೂಪದಲ್ಲಿ ಇರೋದು ಅಂತ.
ನಿಷ್ಕ್ರಮ್ಯ ಶಬ್ದಕ್ಕೆ ಅರ್ಥ ಬರೀ ಏನು ಮಾಡದೆ ಕೂತ್ಕೊಳ್ಳೋದಕ್ಕೆ ಅರ್ಥ ಅಲ್ಲ. ದೇಹೇಂದ್ರಿಯ ಮನೋಬುದ್ಧಿಯಲ್ಲಿ ಏನೂ ಮಾಡದೆ ಕೂತ್ಕೊಳ್ಳೋದು ನಿಷ್ಕ್ರಮ್ಯ ಅಲ್ಲ. ಯಾವ ಕ್ರಿಯೆಯೂ ಇಲ್ಲದೆ ಆತ್ಮ ಸ್ವರೂಪದಲ್ಲಿ ನೆಲೆ ನಿಲ್ಲೋದು, ಅದೇ ತಾನು ಅಂತ ಕಂಡ್ಕೊಂಡು ಅಲ್ಲಿ ಸೆಟ್ಲ್ ಆಗೋದು. ನಿಜವಾಗ ಅವನೇ ತಪ್ಪಿಕೆಯ ದೇಹಾದಿಗಳು ನಾನು ಅಂದ್ಕೊಂಡಿದ್ದಾನೆ ಹೊರತು ಯಾರು ಪ್ರತಿಯೊಬ್ಬ ದೇಹದಿಂದ ಮನೋಬುದ್ಧಿ ರೂಪದವರಲ್ಲ. ಪ್ರತಿಯೊಬ್ಬರು ದೇಹದಿಂದ ಮನೋಬುದ್ಧಿನ ಮೀರಿದ್ದಾಗಿರೋ ನಿಷ್ಕ್ರಿಯಾತ್ಮ ಸ್ವರೂಪದ ಪರಬ್ರಹ್ಮವೇ ಆಗಿರೋರು. ಗೊತ್ತಿಲ್ಲದೇನಿಗೆ ದೇಹದಿಂದ ಮನೋಬುದ್ಧಿಯ ನಾನು ಅಂದ್ಕೊಂಡು ಇಲ್ಲಿ ಕೊಂಡು ನಾವು ಕ್ರಿಯೆ ಮಾಡುವವರು, ಅನುಭವಿಸುವವರು, ತಿಳ್ಕೊಳ್ಳುವರು ಅಂತ 3 ಪ್ರಕಾರವಾದ ಆರೋಪವನ್ನು ತಮ್ಮ ಹಾಕೊಳ್ತಾ ಇದ್ದಾರೆ. ಅದು ನಿಜ ಅಂದ್ರೆ ಜ್ಞಾನ ಯೋಗ ಪಡೆದ ಮೇಲೆನೆ ಸಿಗುತ್ತೆ ಅಲ್ವಾ ನೈಷ್ಕರ್ಮ್ಯ ಕರ್ಮ ಅನ್ನೋದು. ಹೌದು, ಜ್ಞಾನ ಯೋಗ ಪಡೆದ್ಮೇಲೆ ನಿಷ್ಕ್ರಮ್ಯ, ನಿಷ್ಕ್ರಮ್ಯ ಆದ್ಮೇಲೆ ಜ್ಞಾನ ಯೋಗ. ಯಾವ್ದು ಮುಂಚೆ ಯಾವ್ದಾದ್ಮೇಲೆ? ಜ್ಞಾನ ಯೋಗ ಆದ್ಮೇಲೆ ನಿಷ್ಕ್ರಮ್ಯ, ನಿಷ್ಕ್ರಮ್ಯ ಆದ್ಮೇಲೆ ಜ್ಞಾನ ಯೋಗ. ಜ್ಞಾನ ಯೋಗ ಆದ್ಮೇಲೆ ಅಂತ ಇದೆ ನಾನು. ನಿಷ್ಕ್ರಮ್ಯ ಸ್ವರೂಪ ಆದ್ರಿಂದ ತಿಳ್ಕೊಂಡಾಗ ಆತ್ಮಸ್ವರೂಪ ಏನು ಗೊತ್ತಾಗುತ್ತೆ. ಜ್ಞಾನ ಯೋಗ ಪಡೆದ ಮೇಲೆನೆ ಸಿಗುತ್ತೆ ಅದು. ಹೌದು, ನೆಲೆ ನಿಲ್ಲೋದಕ್ಕೆ ಆತ್ಮಜ್ಞಾನವೇ ಸಾಧನ. ನಾನಿಂಥವನು ಅಂತ ಹೇಳಿ ತನ್ನನ್ನ ಗುರುತಿಸ್ಕೊಳ್ಳೋದು. ತಪ್ಪಾಗಿ ದೇಹೇಂದ್ರಿಯ ಮನೋಬುದ್ಧಿ ನಾನು ಅಂದ್ಕೊಂಡದ್ದನ್ನು ಬಿಟ್ಕೊಂಡು ಕೇವಲವಾದ ಪರಮಾರ್ಥವಾದ ಸ್ವರೂಪದಲ್ಲಿ ನೆಲೆ ನಿಲ್ಲುವುದೇ ಅವನ ಸ್ವಭಾವ. ಅದು ತಿಳುವಳಿಕೆಯಿಂದ ಬರುತ್ತೆ ಅಂತ ಅದನ್ನ ಜ್ಞಾನ ಯೋಗ ಅಂತೀವಿ. ಹಾಗಾಗಿ ವಿವೇಕವಿಲ್ಲದೆ ಬರೀ ಕರ್ಮವನ್ನು ಬಿಟ್ಟೇನು ಮಾತ್ರದಿಂದ ನಿಷ್ಕರ್ಮ್ಯ ರೂಪವಾದ ಸಿದ್ಧಿಯನ್ನು ಪುರುಷ ಹೊಂದಲ್ಲ ಅಂತ ಅಂತಿದ್ದೀರಲ್ಲ. ಕಸ್ಮಾತ್ ಕಾರಣ ಇದು ಹೇತ್ವಾಕಾಂಕ್ಷ. ಯಾವ ಕಾರಣ ಹಾಗೆ ಹೇಳ್ತಿದ್ದೀರಾ ಎಂಬ ಹೇತುವನ್ನು ಕಾರಣವನ್ನು ಕೇಳಲಾಗಿ ಆಕಾಂಕ್ಷೆ ಪಡಲಾಗಿ ಅದಕ್ಕೆ ಭಗವಂತ ಹೇಳ್ತಾನೆ, ಕರ್ತೃತ್ವ ಬುದ್ಧಿ ಇದ್ದವನಿಗೆ ಸುಮ್ಮನೆ ಇರೋಕ್ಕಾಗಲ್ಲ. ನೈ ಕಶ್ಚಿ ಕ್ಷಣಮಪಿ ಯಾತು ತಿಷ್ಠತ್ಯ ಕರ್ಮ ಕೃತೆ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈ ಕಾರ್ಯತೆ ಹಿ ಅವಶಃ ಕರ್ಮ ಸರ್ವಃ ಪ್ರಕೃತಿಜೈಃ ಗುಣೈಃ. ಕಶ್ಚಿದಪಿ ಯಾವನೊಬ್ಬನು ಮನುಷ್ಯ ಮಾತ್ರಕ್ಕೆ ಇದು ಹೇಳ್ತಿದ್ದಾನೆ ಯೂನಿವರ್ಸಲ್ ಆಗಿ. ಯಾವನೊಬ್ಬನು ಕ್ಷಣಕಾಲವು ಏನೂ ಮಾಡದೆ ಸುಮ್ಮನಿರಲಾರ. ನಿದ್ರಾಕಾಲ ಬಿಟ್ಬಿಟ್ರೆ ಎಚ್ಚರದಲ್ಲಿ ಯಾವನೊಬ್ಬನಿಗೂ ಒಂದು ಕ್ಷಣಕಾಲವೂ ಸುಮ್ಮನಿರಕ್ಕಾಗೋದಿಲ್ಲ. ಅಷ್ಟೇ ಅಲ್ಲ, ಇವನು ಕರ್ಮ ಮಾಡ್ತೀನಿ ಅನ್ಕೊಂಡಿದ್ದಾನ, ಇವನೆಲ್ಲ ಮಾಡೋದು ಕರ್ಮ ವಿರತ ಮಾಡಿಸ್ಕೋತಾ ಇದೆ. ಕಾರ್ಯತೆ ಅಂತ ಹೇಳ್ತಾ ಇದ್ದಾನೆ. ನೀನೆಲ್ಲ ಮಾಡ್ತಿರೋದು ಆ ಪ್ರಕೃತಿಯಿಂದ ಉಂಟಾದ ಗುಣ ಅದು ಮಾಡಿಸ್ಕೋತಾ ಇದೆ ಕರ್ಮವನ್ನ. ಪ್ರಕೃತಿಜೈಹಿ ಗುಣೈಹಿ ಸರ್ವ ಕರ್ಮ ಕಾರ್ಯತೆ ಅಂತ ಇದ್ದಾರೆ ಪರಮಾತ್ಮ. ಇದೆಲ್ಲ ಏನ್ ಅನ್ಕೊಂಡಿದ್ದಾರೆ, ನಾನ್ ಕೆಲಸ ನೀನ್ ಮಾಡ್ತೀರ, ನೀನ್ ಸುಮ್ ತಪ್ಪಿರಕ್ ಆಗಲ್ಲ. ನಿಂಗೆ ತಪ್ಪಿದ್ದಿರೋಣ, ತಪ್ಪಿರಕ್ ಆಗಲ್ಲ. ಅದು ಮಾಡಿಸ್ಕೋತಾ ಇದೆ ಅಂತ. ಇವಾಗ ಕೆಲವು ಜನಕ್ಕೆ ಕೋಪ ಬರೆಸ್ತಾನೆ, ಇವನು ಸಿಟ್ಟು ಬರೆಸ್ತಾನೆ ಅಂತ ಅಲ್ಲ, ಅಲ್ಲಿ ಕರ್ಮ ಮಾಡಿಸುತ್ತೆ. ಕರ್ಮ ಮಾಡಲ್ಲ, ಕರ್ಮ ಮಾಡಿಸ್ಕೋತಾ ಇದೆ. ಇವ್ರೇನ್ ಅನ್ಕೊಂಡಿದ್ದಾನೆ, ನಾನು ಕರ್ಮ ಮಾಡೋನು ಅನ್ಕೊಂಡಿದ್ದಾನೆ. ಸಂಜಾವನೆ ನೀನ್ ಮಾಡ್ತಿಲ್ಲ, ಸಂಜಾವನೆ ನಾನು ಮಾಡಿಸ್ಕೋತಾ ಇದೆ ನಿನ್ನ ಹತ್ರ. ಎಲ್ಲ ಕರ್ಮವು ಸಂಜಾವನೆ ಅದು ಮಾಡಿಸ್ಕೋತಾ ಇದೆ. ನನ್ನ ಟಿವಿ ನೋಡ್ಬೇಕು, ಟಿವಿ ನೀನ್ ನೋಡ್ತಿಲ್ಲ, ಟಿವಿ ನಿನ್ನ ಹತ್ರ ನೋಡಿಸ್ಕೋತಾ ಇದೆ. ನೀನು ಟಿವಿ ಸ್ವತಂತ್ರ. ಕರ್ಮ ಮನುಷ್ಯ ಮಾಡ್ತಾನೆ ಅನ್ನೋದೇ ಭ್ರಾಂತಿ. ಯಾವಾಗಲೂ ಕರ್ಮ ಮಾಡಿಸ್ಕೊಳತ್ತೆ ಹೊರತು ಕರ್ಮ ಇವನ್ ಮಾಡೋದಿಲ್ಲ. ಇವನೇನು ಇವ್ ಮಾಡದೇ ಇರೋದೆ. ಆದ್ರೆ ಇವನೇನು ಅಂದ್ಕೊಂಡಿದ್ದಾನೆ, ನಾನು ಇಷ್ಟಪಟ್ಟು ಮಾಡಿದೆ ಅಂತ ಇಷ್ಟ ಇಟ್ಕೊಂಡು ಮಾಡ್ತಾ ಇದ್ದಾನೆ. ವಸ್ತುತಃ ಅವಶನಾಗಿ ಅಸ್ವತಂತ್ರನಾಗಿ ಕರ್ಮ ಕಾರ್ಯತೆ, ಕರ್ಮವು ಮಾಡಲ್ಪಡುತ್ತದೆ, ಕರ್ಮ ಮಾಡಿಸ್ಕೊಳತ್ತೆ. ಕರ್ಮವೇ ಮಾಡಿಸ್ಕೊಳ್ತಾ ಇರೋದು, ಇವನ್ ಮಾಡ್ತಾನೆ ಇಲ್ಲ. ಯಾಕೆ ಒಂದಲ್ಲ ಒಂದು ಸಿಕ್ಕಾಕೊಳ್ಳೇಬೇಕು. ಸಂಜಾವನೆ ಬಿಟ್ಟೆ, ದೇವ್ರ ಪೂಜೆ ಬಿಟ್ಟು ಹೇಳ್ಬಿಟ್ಟು ಇನ್ನೊಂದೇನೋ ಮಾಡಿಸುತ್ತೆ. ಎಲ್ಲಿವರೆಗೆ ಪ್ರಕೃತಿ ವಶನೋ ಗುಣವಶನೋ ಅಲ್ಲಿವರೆಗೆ ತಪ್ಪಿರಕ್ ಆಗೋದಿಲ್ಲ. ನಮಗೆ ಏನಾದ್ರೂ ಮಾಡ್ಲೇಬೇಕು. ಅದು ನೀನೇನ್ ಅನ್ಕೊಂಡಿದ್ದಾನೆ, ಮಾಡ್ಲೇಬೇಕಾಗಿರುವಂತಹ ಕರ್ಮವನ್ನು ನಾನ್ ಮಾಡ್ತೀನಿ ಅನ್ಕೊಂಡಿದ್ದಾನೆ. ವಾಸ್ತವವಾಗಿ ಇವನ್ ಮಾಡ್ತಿಲ್ಲ, ಅದು ಮಾಡಿಸ್ಕೊಳ್ತಾ ಇದೆ. ಕರ್ಮ ಮಾಡಿಸ್ಕೊಳ್ತಾ ಇದೆ. ಅದು ತುಂಬಾ ಕಸ ಕೊಡ್ಬಿಡಿ, ಅಯ್ಯೋ ನನ್ ಗುಡಿಸು ಅಂತ ಇದೆ ಅಂತಾನೆ. ನಂಗೆ ನೋಡಕ್ಕಾಗಲ್ಲ, ಈ ಕಸ ಅಲ್ಲ, ಗುಡಿಸ್ಬೇಕು, ನಂಗೆ ಈ ರೀತಿ ಇದ್ದೆ, ನಂಗೆ ಇರಕ್ಕೆ ಆಗಲ್ಲ ಅಂತ ಅದು ಅವನಿಗೆ ಮಾಡಿಸುತ್ತೆ. ಆ ಅವನ ಗಲೀಜು ಇವನನ್ನ ದಬ್ಬತ್ತೆ. ಯಾರಿಗೆ ಈ ನಿಷ್ಕ್ರಿಯಾತ್ಮ ಸ್ವರೂಪದ ಇದೆಯೋ ಎಲ್ಲವೂ ಗಲೀಜ, ಎಲ್ಲವೂ ಶುದ್ಧವೇ.
ಏನು ಮಾಡಕ್ ಹೋಗಲ್ಲ, ಏನು ಮಾಡೋದು. ಅದ್ ಮಾತಿಗೆ ಅವನು ಮೂದೇವಿಯ ಕೂರ್ತಾನಿಂದಲ್ಲ, ಇನ್ನೂ ಚೆನ್ನಾಗಿ ಮಾಡ್ತಾನೆ. ಅನುಭವ ಹಾಗೆ, ಸ್ಥಿತಿ ಹಾಗೆ. ಆದ್ರೆ ಮಾತ್ರ ನಡವಳಿಕೆ ಮಾತ್ರ ಲೋಕದವ್ರು ಯಾರಿಗೂ ಮಾಡಕ್ಕಾಗದ ರೀತಿ ಮಾಡ್ತಾನೆ ಅವನು. ಗಲೀಜಿ ಅಲ್ಲಿ ಹಾಗೆ ಅನ್ಕೊಳ್ಳಲ್ಲ. ಇದರ ಒಂದು ವ್ಯವಸ್ಥೆ ಆಗಿರ್ಬೇಕು, ಪ್ರತಿಯೊಂದಕ್ಕೂ ನಿಯಮ ಇಟ್ಕೊಂಡು ಮಾಡ್ತಾನೆ. ಕರ್ಮಕ್ಕೆ ವಶನಾಗಿ ಗುಣಕ್ಕೆ ವಶನಾಗಿ ಮಾಡೋದು ಅಜ್ಞಾನ ಸ್ವಭಾವ. ಕರ್ಮವನ್ನ ಕಂಟ್ರೋಲ್ ಮಾಡ್ಕೊಂಡು ಕರ್ಮನ ಹತೋಟಿ ಇಟ್ಕೊಂಡು ಮಾಡೋದು ಜ್ಞಾನಿಯ ಸ್ವಭಾವ. ಭಗವಂತ ತುಂಬಾ ಛಲ ಹೇಳ್ತಾ ಇದ್ದಾನೆ. ಕರ್ಮ ಮಾಡ್ತಾ ಇದೀವಿ ನಾವ್ ಅನ್ಕೊಂಡ್ರೆ ಕರ್ಮ ಮಾಡಿಸ್ಕೊತಾ ಇದೀವಿ ನಿಮ್ಮತ್ತ ಅಂತ ಇದ್ದಾನೆ. ನೀವು ಕರ್ಮ ಮಾಡ್ತಿಲ್ರಿ, ಕರ್ಮ ನಿಮ್ಮತ್ತ ಮಾಡಿಸ್ಕೊಳ್ತಾ ಇದೆ. ಕರ್ಮ ಕಾರ್ಯತೆ ಅಂತ ಇದ್ದಾನೆ. ಪ್ರಯೋಗ ಹೇಗೆ ಮಾಡ್ತಿದ್ದಾರೆ, ನಿಜಂತ ಕರ್ಮನಿ ಪ್ರಯೋಗ ಹಾಕ್ಬಿಟ್ಟ. ಕರ್ಮವು ಮಾಡಿಸ್ಕೊಳ್ತಾ ಇದೆ ಕಣ್ರೋ, ಪೂಜೆ ಮಾಡಿಸ್ಕೊಳ್ತಾ ಇದೆ. ನೀನ್ ಪೂಜೆ ಮಾಡ್ತಿಲ್ಲ, ನಿಂಗೆ ತಪ್ಪಿರಕ್ಕಾಗಲ್ಲ. ಪ್ರದೇಶ ನಿನ್ಗೆ ಆಗಲ್ಲ, ಚರ್ಮಡ ಹೋಗ್ತಾ ಅಯ್ಯೋ ಮಾಡ್ಬೇಕಾಗಲ್ಲ. ಪ್ರದೇಶ ಮಾಡಬೇಕು, ಒಂದ್ ಪ್ರದೇಶ ಬಿಟ್ಟು ಬಿಟ್ರೆ ಒದ್ದಾಡ್ತಾರೆ. ಓ ಇವತ್ತು ಮರ್ಸೋಗ್ಬಿಟ್ಟು ಅಯ್ಯೋ ಮಾಡಿಸ್ಬೋದು. ಇದು ಮಾಡ ನೀ ಯಾವ ನೀನು ಮಾಡ್ತಿಲ್ಲ, ನೀನು ತಪ್ಪಿರೋನು. ತಪ್ಪಿರೋದು ನಿಂಗೆ ಆಗ್ತಿಲ್ಲ, ಯಾಕಂದ್ರೆ ಕರ್ಮದ ಸಂತನ ಇದೆಯಾ. ಎಷ್ಟು ಸ್ವಾತಂತ್ರ್ಯ ತೋರಿಸ್ತಾ ಇದ್ದಾನೆ ನೋಡಿ ಭಗವಂತ. ಅಜ್ಞ ಆದ್ರೆ ಅಜ್ಞನಾದವನಿಗೆ ಸ್ವಾತಂತ್ರ್ಯ ಶತಸಿದ್ಧ. ಬಂಧನ ಇದ್ದೇ ಇದೆ, ಪರತಂತ್ರ ಇದ್ದೇ ಇದೆ. ಈ ಯಾವ್ದೋ ಒಂದು ಕರ್ಮ ಮಾಡ್ಲೇಬೇಕು. ಯಾವ್ದು ಮಾಡಿದ್ರೆ ಟಿವಿ ನೋಡ್ತೀಯಾ, ಇಲ್ಲ ಆಟ ಆಡ್ತೀಯಾ, ಇಲ್ಲ ತಿರ್ಗಕ್ ಹೋಗ್ತೀಯಾ, ಇಲ್ಲಿ ಅದು ಮಾಡ್ಸತ್ತೆ. ಅದು ಮಾಡಿಸ್ಕೊಳ್ತಾ ಇದೆಯಾ ಅಂತ ನೀನ್ ಮಾಡ್ತಿಲ್ಲ. ಅದನ್ನು ಕರ್ತಾಹ ಮಿತಿ ಮನ್ಯತೆ ಅಹಂಕಾರ ಮೂಢಾತ್ಮ. ಅಲ್ಲಿ ನಾನು ಮಾಡಿದೆ ಇವ್ನು ಅನ್ಕೋತಾನೆ. ಎಲ್ಲಿ ಇವ್ನು ಮಾಡಿರಲ್ಲ, ಎಲ್ಲೂ ಮಾಡೋನು ಅಲ್ಲ, ಇಸ್ಕಾಕೊಳ್ತಾ ಇದ್ದಾನೆ. ಈ ಬಹಳ ಎಷ್ಟು ಟ್ರಿಕ್ ಆಗಿದೆ ಈ ವಿಚಾರ. ಅರ್ಥವೇ ಆಗಲ್ಲ ಇದು. ಮನುಷ್ಯ ನಾನ್ ಮಾಡಿದೆ ಅನ್ಕೊಳ್ತಾ ಇದ್ದಾನೆ. ನಾನು ಪೂಜೆ ಮಾಡ್ತೀನಿ, ಪ್ರವೇಶ ಪೂಜೆ ಮಾಡುವನು, ನಾನು ದಿನ ಪೂಜೆ ಮಾಡುವನು, ನಾನು ರುದ್ರಾಕ್ಷಿ ಪೂಜೆ ಮಾಡ್ತೀನಿ. ಇನ್ನೊಂದು ಅದು ಮಾಡಿಸ್ಕೊಳ್ತಾ ಇದ್ದಾಗಳು, ನೀನ್ ಮಾಡ್ತಿಲ್ಲ. ನಿನಗೆ ಅಡಿಕ್ಷನ್ ಇದೆ, ಅದು ಮಾಡದೆ ಹೋದ್ರೆ ನನ್ಗೆ ಆಗಲ್ಲ. ತಪ್ಪಿರಕ್ಕಾಗಲ್ಲ ನಿನಗೆ. ತಪ್ಪಿರೋದು ದೊಡ್ಡದು, ಮಾಡೋದು ದೊಡ್ಡದಲ್ಲ. ಏನ್ ಹೇಳೋ, ಏನು ಮಾಡಿ ನಿಷ್ಕ್ರಿಯಾತ್ಮ ದೊಡ್ಡದು. ಇದು ಅವನಿಗೆ ಅರ್ಥ ಆಗಲ್ಲ. ಏನೋ ಮಾಡೋದು, ಏನೋ ತೋರ್ಸೋದು ದೊಡ್ಡದು ಕೊಡಿದಾನೆ. ಏನ್ ತೋರಿಸ್ತೀಯ ದೊಡ್ಡದಾಗೆ? ಅವಿವೇಕ ತೋರಿಸ್ತಿದ್ರು. ಪವಾಡ ತೋರಿಸಿ ಅವಿವೇಕ ಶುದ್ಧ. ಅದು ತಪ್ಪಿಗಿರೋ ಉದ್ದವುದು. ನಹಿ ಯಸ್ಮಾತ್ ಕ್ಷಣಮಪಿ ಕಾಲಂ ಜಾತು ಕದಾಚಿತ್ ಕಶ್ಚಿತ್ ತಿಷ್ಠತಿ ಅಕರ್ಮಕೃಚ್ಛನ್. ಅಜ್ಞ ಇದು ವಾಕ್ಯಶೇಷ ಸೇರಿಸ್ಕೋಬೇಕು. ಅಜ್ಞಾನ ಅಂತ ಇದೇ ಹೋದ ಅಂಡರ್ಸ್ಟುಂಡ್ ಆಗಬೇಕು. ಯಾಕೆಂದ್ರೆ ವಿವೇಕಿಯು ಮಾಡೋದು ಮಾಡ್ತಾ ಇಲ್ಲ. ತಮಾಷೆ ನೋಡಿ, ಅದು ಆಶ್ಚರ್ಯ. ಆದ್ರೆ ಇವನು ಮಾಡ್ದೇ ಇಲ್ಲ ಅಂದ್ರೂ ಮಾಡ್ತಾ ಇರ್ತಾನೆ, ಅವ್ನು ಮಾಡ್ತಾ ಇದ್ದು ಮಾಡ್ತಿರಲ್ಲ. ಅದು ಲೋಕ ಆಚಾರ ಇರ್ಬೇಕು. ವಿವೇಕಿ ನಡವಳಿಕೆ ಏನು ತನ್ನ ಸ್ವರೂಪವನ್ನು ಕಂಡ್ಕೊಂಡು ತಾನು ಅಕರ್ತಾತ್ಮ ಸ್ವರೂಪ ನಿಶ್ಚಯ ಮಾಡ್ಕೊಂಡು ಏನ್ ತನ್ನ ಸಂಬಂಧ ಇಲ್ಲ. ಇವನು ಯೋ ಬರ್ಡನ್ ಹಾಕೋತಾನೆ, ಒದ್ದಾಡ್ತಾನೆ, ಟೆನ್ಷನ್ ಆಗೋದಾನೆ, ಬೆವತಾನೆ, ಸುಸ್ತಾಗ್ತಾನೆ. ಅದು ಇನ್ನೂ ಅಷ್ಟಾಗಿಲ್ಲ. ಎಷ್ಟೋ ಕೆಲಸ ಮಾಡಿರ್ತಾನೆ, ಇನ್ನೂ ಅಷ್ಟು ಕೆಲಸ ಇದೆ ಅಂತ ಒದ್ದಾಡ್ತಿರ್ತಾನೆ. ಮಾಡ್ಲಿಕ್ಕೆ ಸಂತೋಷ ಇಲ್ಲ, ಮಾಡದೇ ಇರೋದು ಇದೆಯಲ್ಲ ಅದಕ್ಕೆ ದುಃಖ. ಇವನು ಅಷ್ಟು ಕೆಲಸ ಇದೆ ಅಂತ ಹಂಗ ನಿರ್ವಹಿಸ್ತಾನೆ. ಯಾಕೆಂದ್ರೆ ಯಸ್ಮಾತ್ ಏಕೆಂದರೆ ಕ್ಷಣಮೀನ ಕ್ಷಣಕಾಲ. ಒಂದು ಯಾವನೊಬ್ಬನು ಜಾತು ಏನೋ ಜಾತು ಇದಲ್ಲ, ಜಾತು ಅವ್ಯಯ. ಎಂದೆಂದಿಗೂ ಯಾವತ್ತಿಗೂ ಕೂಡ ಯಾವನೊಬ್ಬನು ಅಂದ್ಬಿಟ್ರು ಕಚ್ಚಿದ ಭಾಷಿಕಾರರು ಅವನು ಇವನು ಅಂತ ಇನ್ ಮಾಡ್ಲೇ ಇಲ್ಲ. ಬ್ರಾಹ್ಮಣ ಕ್ಷತ್ರಿಯ ವರ್ಣ ವಿಚಾರ, ಲಿಂಗ ವಿಚಾರ, ದೇಶ ವಿಚಾರ ಇಲ್ಲ. ಯೂನಿವರ್ಸಲ್ ಆಗಿ ಯಾರೊಬ್ಬರಿಗೂ ತತ್ವಜ್ಞಾನಿ ಹೊರತಾಗಿ ಯಾರೊಬ್ಬರಿಗೂ ಏನೂ ಮಾಡ್ದಿಂದ ಸುಮ್ಕಿರೋಕ್ ಆಗೋಲ್ಲ. ಇದು ಅಮೆಂಡ್ಮೆಂಟ್ ಇದೆಯೋ ಸ್ಟೇಟ್ಮೆಂಟ್ ಇದು. ನೆಕ್ಸ್ಟ್ ತತ್ವಜ್ಞಾನಿ ಅಲ್ಲದೆ ಇದ್ದವ್ರು ಯಾರಿಗೂ ಕ್ಷಣಕಾಲ ಸುಮ್ಕಿರಕ್ಕಾಗ ಇಲ್ಲ. ಮನಸ್ಸಲ್ಲಿ ಏನೋ ಲಾಗ ಹೊಡಿತಾ ಇರುತ್ತೆ, ಇಲ್ಲ ದೇಹದಲ್ಲಿ ಏನೋ ಮಾಡ್ತಿರ್ತಾನೆ, ಇಲ್ಲ ಇಂದ್ರಿಯದಲ್ಲಿ ಏನೋ ಮಾಡ್ತಿರ್ತಾನೆ. ನಿದ್ದೆಯಲ್ಲಿ ಸುಮ್ಕಿರ್ತಾನೆ, ನಿದ್ದೆಯಲ್ಲಿ ಸುಶುಕ್ತಿಯಲ್ಲಿ. ಕನಸಿನಲ್ಲೂ ಏನೋ ಹೊಡಿತಿರ್ತಾನೆ. ಆಗೋದಿಲ್ಲ. ಈ ಅಷ್ಟು ಕರ್ಮತಂತ್ರ ಇವನು, ಕರ್ಮಾಧೀನ. ಕರ್ಮ ಇವನು ಹಿಡ್ಕೊಂಡ್ಬಿಟ್ಟಿದೆ. ಇವನೇನ್ ಮಾಡ್ಕೊಂಡಿದ್ದಾನೆ, ನಾನ್ ಕರ್ಮ ಹಿಡ್ಕೊಂಡಿದ್ದೀನಿ ಅನ್ಕೊಂಡಿದ್ದಾನೆ. ಹಾಗಿಲ್ಲ, ಕರ್ಮ ಪಿಶಾಚಿ ಇವನು ಹಿಡ್ಕೊಂಡ್ಬಿಟ್ಟಿದೆ. ಕರ್ಮ ಒಂದು ಪಿಶಾಚಿ, ಅದು ಇವನು ಹಿಡ್ಕೊಂಡ್ಬಿಟ್ಟಿದೆ. ಏನ್ ಮಾಡಿರ್ತೀಯ ಹಂಗೆ ಇರೋಣ, ಇದ್ಬಿಡು. ಸಾಧ್ಯವೇ ಇಲ್ಲ. ನಾನು ಈ ಗುಣತ್ವದ ಸಂಬಂಧ ಇವಾಗ ಗುಣಗಳ ಸ್ವಭಾವವೇ ಚಲ ಸ್ವಭಾವ, ಗುಣಗಳ ಕಾರ್ಯವೇ ದೇಹೇಂದ್ರಿಯ ಮನೋಬುದ್ಧಿ. ಅದೇ ಸುಮ್ಕಿದ್ ಬಿಡುತ್ತೆ.
ಗುಣಗಳು ಸ್ಥಿರ ಸ್ವಭಾವ ಅಲ್ಲ. ಗುಣಗಳ ಸ್ವಭಾವ ಏನೋ, ಗುಣಗಳು ಪ್ರತಿ ಕ್ಷಣಕ್ಕೂ ಮಾರ್ಪಾಡಾಗ್ತಾನೆ ಬದಲಾಗ್ತಾನೆ ಇರುತ್ತೆ. ಅದರ ಕಾರ್ಯ ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಆದಾಗ ಅದನ್ನು ಸುಕ್ಕಿರುತ್ತಾ. ಬೆಟ್ ಓಡ್ತಿದ್ರೆ ನಿಂತ್ಕೊಂಡು ಮುಂದೆ ಹೋಗೇ ಇರ್ತೀಯ, ಯಾಕಡೆ ಹೋಗ್ತೀನಿ ನನ್ನ ಗುಣ ನೀವು ಸಿಕ್ಕಾಕೊಂಡ್ಮೇಲೆ, ಗುಣದ ತಾದಾತ್ಮ್ಯ ಅಭಿಮಾನ ಬಂದ್ಮೇಲೆ, ದೇಹ ನಿಯಮನ ಬುದ್ಧಿ ಅಭಿಮಾನ ಪಡ್ಕೊಂಡ್ರೆ ಮೇಲೆ ನೀನು ಸಿಕ್ಕಾಕೊಂಡ್ಮೇಲೆ ನಿಮ್ಗೆ ಏನ್ ಮಾಡೋ ತಪ್ಪಿಗೆ ಬಿಡಲ್ಲ. ಸಹಜ ಅಲ್ವನಾ? ಯಾವುದಕ್ಕೆ ಏನ್ ಸ್ವಭಾವವೋ ಅದು ಎಲ್ಲದೂ ಆ ಸ್ವಭಾವ ಬಿಡಲ್ಲ. ಗುಣಗಳು ಗುಣ ಚಲಾಹ ಗುಣಾಹ ಅಂತ ಇದು ಸೂತ್ರ ಇರುದು, ಸಾಂಖ್ಯ ಸೂತ್ರ. ಗುಣ ಚಲಾತ್ಮಕಾಹ ಗುಣಾಹ ಅಂತ. ಚಲಾತ್ಮಕವಾದದ್ದನ್ನ ಹೊರಗಡೆಯಲ್ಲೂ ಪ್ರತಿ ಕ್ಷಣಕ್ಕೂ ಪ್ರತಿಯೊಂದು ಮಾರ್ಪಾಡಾಗ್ತಾನೆ ಇದೆ. ಪ್ರತಿಯೊಂದು ಭೂಮಿ ಆಗಲಿ ನೀರಾಗ್ಲಿ ಎಲ್ಲ ಆಗಲಿ ಪದಾರ್ಥ, ಯಾವ ಪದಾರ್ಥವೂ ಇದ್ದಾಗಿರಲ್ಲ. ಆ ಪಂಚಭೂತಗಳ ಕಾರ್ಯಗಳ ದೇಹವೂ ಇದ್ದಾಗಿರಲ್ಲ, ಇಂದ್ರಿಯವೂ ಇದ್ದಾಗಿರಲ್ಲ, ಮನಸ್ಸು ಇದ್ದಾಗಿರಲ್ಲ. ಪ್ರತಿಯೊಂದು ಮಾರ್ಪಾಡಾಗ್ತದೆ. ಕಾಲ ದೇಶ ಸಹಿತವಾಗೆಲ್ಲ ಮಾರ್ಪಾಡಾಗ್ತಾ ಇದೆ. ಅಷ್ಟು ಪ್ರಾಣ ಧರ್ಮ, ಪ್ರಾಣ ಕ್ರಿಯಾತ್ಮಕ. ಅದಕ್ಕೆ ಸಿಕ್ಕಾಕೊಂಡ್ಮೇಲೆ ಸುಮ್ಕಿರ್ತೀನಿ, ಹೆಂಗ್ ಸುಮ್ಕಿರ್ತೀಯ? ಏನ್ ಮಾಡಿ ಸುಮ್ಕಿರಕ್ಕಾಗಲ್ಲ ನನಗೆ. ಹಾಗಾಗಿ ಭಗವಂತ ಹೇಳ್ತೇನೆ, ಯಾವನೊಬ್ಬನಿಗೂ ಎಂದಿಗೂ ಕೂಡ ಏನೂ ಮಾಡ್ದೇನೆ ಸುಮ್ಕಿರ್ತೀನಿ ಅದಕ್ಕೆ ಆಗೋದಿಲ್ಲ. ಕಸ್ಪ ಯಾಕೆ? ಕಾರ್ಯತೆ ಪ್ರವರ್ತ್ಯತೆ ಹಿ ಯಸ್ಮಾತ್ ಅವಶಯೇವ ಅಸ್ವತಂತ್ರ ಏವ ಕರ್ಮ ಸರ್ವಃ ಪ್ರಾಣಿ ಪ್ರಕೃತಿಜೈಃ ಪ್ರಕೃತಿತೋ ಜಾತೈಃ ಸತ್ವಜಸ್ತಮೋಭಿಃ ಗುಣೈಃ. ಕಾರ್ಯತೆಯನ್ನು ಮಾಡಲ್ಪಡುತ್ತಾನೆ, ಅದು ಪ್ರವರ್ತತೆ ತೊಡಗಿಸಲ್ಪಡುತ್ತಾನೆ. ಅದು ತೊಡಗಿಸ್ಕೊಳ್ತಾ ಇದೆ, ನೀನ್ ತೊಡಗ್ತಾ ಇಲ್ಲ. ಪ್ರಕೃತಿಯಿಂದ ಉಂಟಾದ ಗುಣಗಳು ನಿನ್ನನ್ನು ತೊಡಗಿಸ್ತಾ ಇದೆ, ನಿನ್ನಂತ ಮಾಡಿಸ್ಕೊಳ್ತಾ ಇದೆ. ನಿನ್ನ ಸುಮ್ಕಿರೋ ಬಿಡಲ್ಲ ಅದನ್ನ. ಆಶ್ಚರ್ಯ ಏನ್ ಗೊತ್ತಾ? ಮಾಡಿಸ್ಕೊಳ್ತಾ ಇದ್ದು ಮಾಡ್ತಾ ಇದ್ದು ನೀನ್ ಮಾಡ್ತಾ ಇಲ್ಲ. ತತ್ವತ ಹೇಳಿದಾದ್ರೆ ನಿನ್ ಸ್ವರೂಪ, ನಿನ್ ಸ್ವಭಾವ ಆದ್ರೂ ಬೆಳಗೋದಷ್ಟೇ, ನಿನ್ ಅರಿವಷ್ಟೇ. ಆ ಅರಿವು ಕ್ರಿಯಾತ್ಮಕವಾದ ಅರಿವಲ್ಲ. ಬೆಳಕಿನ ಹಾಗೆ ಸುಮ್ಮನೆ ತಾನಾಗಿದ್ದು ಏಕರೂಪವಾಗಿದ್ದು ಹೇಳ್ತಾ ಇದೆ, ಆ ಕಡೆ ಗಮನ ಇಲ್ಲ. ಈಗ ಇಲ್ಲಿ ಮುಳುಗುದ, ಪ್ರಕೃತಿಯಲ್ಲಿ ಮುಳುಗುದ. ಪ್ರಕೃತಿಯಲ್ಲಿ ಮುಳುಗಿದ ಮೇಲೆ, ಪ್ರಕೃತಿ ತಾಜಾತ್ಮ್ಯತೆ ಹೊಂದಿದ ಮೇಲೆ ಪ್ರಕೃತಿ ಹೆಂಗೆ ಆಟ ಆಡ್ಸುತ್ತೆ ಹಂಗೆ ಆಟ ಆಡ್ಲೇಬೇಕು ನೀವು. ಅದಕ್ಕೆ ಸಿಕ್ಕಾಕೊಂಡ್ಮೇಲೆ, ನೀವು ಸುಳಿ ಸಿಕ್ಕಾಕೊಂಡ್ಮೇಲೆ ಸುಳಿ ಹೆಂಗೆ ತಿರ್ಗಿಸುತ್ತೆ ತಿರ್ಗಲೇಬೇಕು ಅಲ್ವಾ? ಸುಳಿ ಸಿಕ್ಕಾಕೊಂಡ್ಮೇಲೆ ಏನ್ ಮಾಡಕ್ಕಾಗುತ್ತೆ? ಹಾಗೆ ಪ್ರಕೃತಿಗೆ ಅನ್ಕೊಂಬತ್ತಿ ನಾವು ಸಿಕ್ಕಾಕೊಂಡಿಲ್ಲ ಅನ್ಸುತ್ತೆ ಗುರುಗಳೇ. ಅದು ಹುಟ್ಟದಾಗ್ಲಿಂದ ಅದು ಪ್ರಕೃತಿ ಮತ್ತೆ ಅದು ಹಂಗ ಆಟ ಆಡಿಸ್ಬಿಟ್ಟಿದೆ ನಮ್ಮನ್ನ, ಅಲ್ವಾ? ಹುಟ್ಟಿದಾಗ್ಲಿಂದ ಅನ್ನೋದೇ ಸಿಕ್ಕಾಕೊಂಡಿರೋದಮ್ಮ. ಕರೆಕ್ಟ್, ಹೌದು, ಒಪ್ಕೊಂಡೆ. ಅದು ಒಂಥರ ಹುಟ್ಟದಾಗ್ಲಿಂದಾನೇ ಹಂಗ್ ಬಂದ್ಬಿಡುತ್ತಲ್ವಾ? ಸೊ ಆ ದೇವ್ರ ಆಡಿರೋ ಆಟ ಅದು ನಮ್ಮ ಮೇಲೆ. ಇದು ಅದೃಶ ಆರೋಪ ಮಾಡ್ತೀರಾ? ಅವ್ನು ಯಾವಾಗ್ಲೂ ಬಿಟ್ಕೊಡು ಅಳೆಯ, ನಾನ್ ನಿನ್ ಕಡೆ ಕೊಡೋ, ನನ್ನ ತಗ್ಬಾರೋ, ನಾನು ನೀನು ಒಂದು ಕೊಡೋ ಅಂತ ಭಗವಂತ ಕರಿತಾ ಇದ್ದಾನೆ. ಇಲ್ಲ ನಾನು ಪ್ರಕೃತಿ ಕಡೆ ಹೋಗ್ತೀನಿ, ಪ್ರಪಂಚ ಕಡೆ ಹೋಗ್ತೀನಿ, ನಾವು ಓಡೋಗ್ತೀವಿ. ಅವ್ನ ಕೈ ಸಕ್ಕೋತಿಲ್ಲ, ಬೈ ಎಣ್ಣೆ ಹಾಕೊಂಡು ನೋಡ್ತಾ ಇರೋ ಹಾಗೆ ಎಲ್ಲಿ ಹಿಡ್ಕೊಂಡ್ಬಿಡ್ತೀರೋ ಅಂತ ಹೇಳಿ ಜಾಗ್ರಿ ಅಂತ ಹೇಳಿ ಆ ವಿಷಯ ಆಸಕ್ತಿಯನ್ನು ಎಣ್ಣೆ ಹಚ್ಕೊಂಡು ಓಡ್ತಾ ಇದೀವಿ. ಭಗವಂತನು ಸಿಗದೇನು ಓಡ್ತಿದ್ದೀವಿ, ಪ್ರಕೃತಿಯಲ್ಲಿ ಮುಳುಗಿದೀವಿ. ಹಾಗಾಗಿ ನಾವು ಬೈ ಬರ್ತು ಅಂತ ತಪ್ಪಿಸ್ಕೋತೀವಿ. ಇದೆಲ್ಲ ಎಸ್ಕೇಪಿಂಗ್ಗೆ ಹೊರತು ಯಾವತ್ತಿಗೂ ನಾವು ಇದಲ್ಲ ಮಾಡೋರಲ್ಲ. ನಮ್ಗೆ ಮಾಡೋ ಸ್ವಭಾವ ಇಲ್ಲ. ಇದು ಪ್ರಕೃತಿಗೆ ಒಳಪಟ್ಟವರಾಗಿ ಸಿಕ್ಕಾಕೊಂಡು ಮಾಡಿಸ್ಕೊತಾ ಇದೆ. ಅದು ಇದಾಗಿದೆ. ಎಷ್ಟು ಹೇಳಿದ್ರೆ ಕಾರ್ಯತೆ ಅಂದ್ರೆ ಆ ಪ್ರಯೋಗ ಹೇಳಿ, ಪ್ರವರ್ತ್ಯತೆ ತೊಡಗಿಸಲ್ಪಡುತ್ತಾನೆ. ಅವನೇ ತೊಡಗಿಸ್ಕೊಳ್ತಾ ಇದೆ, ಮಾಡಿಸ್ಕೊಳ್ತಾ ಇದೆ. ಹೌದು, ಮಾಡಿಸ್ಕೊಳ್ತಾ ಇದೆ. ನೀನ್ ಅನ್ಕೊಂಡೆ ನಾನ್ ಮಾಡ್ತಾ ಇದ್ದೀನಿ. ಈ ಮಧ್ಯೆ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ ಎಂದ ಭಗವಂತ. ಇಲ್ಲಿ ಅಹಂಕಾರದಲ್ಲಿ ತಾದಾತ್ಮ್ಯತೆ ಹೊಂದಿ ನಾನ್ ಮಾಡ್ತಾ ಇದ್ದೀನಿ ಅನ್ಕೊಂಡಿದ್ದಾನೆ, ಗೊತ್ತಿಲ್ಲ. ಮಾಡುವಾಗಲೂ ನೀನ್ ಮಾಡ್ತಾ ಇರಲ್ಲ, ನೀನ್ ಮಾಡುವನೇ ಅಲ್ಲ ಅಂತ. ಇವಾಗ ಏನ್ ಮಾಡುದು ಹೀಗಿದೆ, ಮಾಡದೇ ಇರೋಕ್ಕಾಗಲ್ಲ. ಈ ಕಡೆ ಬಂದ್ರೆ ಇಳಿಸ್ಕಾಕೊಂಡ್ರೆ ನಿನ್ ತಪ್ಪಿರಕ್ಕಾಗಲ್ಲ, ಸುಮ್ಕಿರಕ್ಕಾಗಲ್ಲ, ಮಾಡದೇ ಇರೋಕ್ಕಾಗಲ್ಲ. ಮುಗಿದೋಯ್ತು. ಮನಸ್ಸಾಗ್ಲಿ, ಮನಸ್ಸು ಬುದ್ಧಿ ದೇಹ ಇಂದ್ರಿಯ ಯಾವ್ದನ್ನು ಹಾಕೊಂಡ್ರು, ಯಾಕಂದ್ರೆ ಪ್ರಕೃತಿಯ ಇದು ಗುಣದ ವಿಕಾರ. ಅದು ಗುಣಗಳು ಚಲಾತ್ಮಕವಾದ್ಮೇಲೆ ಆ ಚಲಾತ್ಮಕವಾದ ಕಾರಣವಾದ ಗುಣಗಳ ಕಾರ್ಯವಾಗಿರೋ ದೇಹ ನಿಯಮನವುದು ಚಲಾತ್ಮಕವೇ. ಅದು ಚಲಾತ್ಮಕವಾದ್ಮೇಲೆ ಕಾರಣ ಚಲಾತ್ಮಕ, ಕಾರ್ಯ ಚಲಾತ್ಮಕ ಆಗತ್ತಾ? ಕಾರಣ ಸ್ವಭಾವ ಕಾರ್ಯಕ್ಕಲ್ವ ಇರೋದು.
ಕಾರಣ ಸ್ವಭಾವ ಚಲಾತ್ಮಕ ಆದ್ಮೇಲೆ ಕಾರ್ಯವಾಗಿ ದೇಹ ನಿಯಮನ ಮಧ್ಯೆ ಇನ್ನೇನಾಗುತ್ತೆ? ಅದೇ ಸಿಕ್ಕಾಕೊಂಡ್ರೆ ಇನ್ನೇನಾಗ್ತೀರಾ? ಓಡ್ತಾವ್ರೆ ಬೆಲ್ಟ್ ಮೇಲೆ ಅದು ನಿಲ್ಸ್ಕೊಳ್ತೀನಿ, ಸ್ಥಿರ ನಿಲ್ಸ್ಕೊಳ್ಕಾಗ್ತದೆ, ಹೇಳ್ಕೊಂಡು ಹೋಗಿ ಅವತ್ತಿನ ಹಾಗಾಗಿ ಪ್ರವರ್ತ್ಯತೆ ತೊಡಗಿಸಲ್ಪಡುತ್ತಾನೆ. ಅವಶಯೇವ ಸ್ವತಂತ್ರ ಏವ, ನಿಮ್ಗೆ ಯಾವ ಸ್ವಾತಂತ್ರ್ಯವೂ ಇಲ್ಲ, ಡಿಪೆಂಡೆನ್ಸ್ ಇಲ್ಲ, ಡಿಪೆಂಡೆಂಟ್ ಆಗಿರ್ತೀರ, ಇಂಡಿಪೆಂಡೆಂಟ್ ಇಲ್ಲ. ಅಸ್ವತಂತ್ರನಾಗಿ ಕರ್ಮ ಎಲ್ಲಾ ಪ್ರಾಣಿಯು ಕರ್ಮವನ್ನ ಪ್ರಕೃತಿ ಕರ್ಮವನ್ನ ಉಂಟು ಮಾಡ್ತಾನೆ. ಸತ್ವತಮೋಗಳಿಂದ ಉಂಟಾದ ಗುಣಗಳಿಂದ ಕರ್ಮವನ್ನ ಮಾಡ್ತಾನೆ, ಕರ್ಮದಲ್ಲಿ ತೊಡಗ್ತಾನೆ. ಏನು ಕರ್ಮ ಅಂತ ಇರುತ್ತೆ. ಇದು ಯಾಕೆ ಅಜ್ಞ ವಾಕ್ಯಶೇಷ ಅಂತ ದಕ್ಷಿಣ ಭಾಷೆಗಳಿಗೆ ಈ ರೀತಿ ಸ್ವಭಾವ ಅಂದ್ಬಿಟ್ರೆ ಹಾಗಾದ್ರೆ ಅದನ್ನು ಜ್ಞಾನ ಮಾಡ್ಕೊಳ್ಳೇಬೇಕಾಗಿಲ್ಲ ಅಂತ ನೀವು ಅನ್ಕೊಂಡ್ಬಿಡ್ತೀರಾ. ಇಲ್ಲ ಇಲ್ಲ, ವಿವೇಕಿಯಾದವನಿಗೆ ಇದಿಲ್ಲ. ವಿವೇಕಿಗೆ ಅಲ್ಲದವನಿಗೆ ಎಲ್ಲರಿಗೂ ಇದು ಸ್ವಭಾವ. ಮನ ತಪ್ಪಿಸ್ಕೋಕಾಗಲ್ಲ. ಜ್ಞಾನಿಯಾದವನು ಮಾಡ್ತಾ ಇದ್ದಾಗೂ ಮಾಡ್ತಾ ಇರಲ್ಲ ಅಂತ ತಮಾಷೆ ವಿಶೇಷ. ಇವನು ಮಾಡದೇ ಇಲ್ಲ ಅಂದ್ಕೊಂಡು ಮಾಡ್ತಿರ್ತಾರಲ್ಲ, ಅವ್ನು ಮಾಡ್ತಾ ಇದ್ದಾಗೂ ಮಾಡ್ತಾ ಇರಲ್ಲ. ಅವನ ಸ್ವರೂಪವೇ ನಿಷ್ಕ್ರಿಯಾತ್ಮ ಸ್ವರೂಪ, ಅವಿಕ್ರಿಯ ಸ್ವರೂಪ. ಅಲ್ಲಿ ನೆಲೆ ನಿಂತಿದ್ದಾನೆ, ಏನು ಜಗ್ಗಲ್ಲ. ಇಡೀ ವಿಶ್ವವೇ ತೋರ್ಲಿ ಇರ್ಲಿ ಮರೆಯಾಗಲಿ ಏನೇ ವ್ಯತ್ಯಾಸ ಆಗಲ್ಲ. ತಾನು ಏಕರೂಪ ಇದ್ದೇ ಇರ್ತಾನೆ. ಇದು ತೋರಿದ ಆಗ್ತಾನೆ ಇರುತ್ತೆ. ಯತಃ ವಕ್ಷ್ಯತಿ, ಇದನ್ನೇ ಮುಂದೆ ಭಗವಂತ ಹೇಳ್ತಾನೆ. ಏಕೆಂದರೆ ಭಗವಂತ ಮುಂದೆ ಹೇಳಲಾಗಿದ್ದಾನೆ, ಏನು ಗುಣೈರ್ಯೋ ನ ವಿಚಾಲ್ಯತೆ ಇತಿ. ಗುಣಾಃ ಚಾಲಯಂತಿ, ಚಾಲಯತಾಂ ಗುಣಾನಾಂ ಮಧ್ಯೆ ಯಹ ಅಹಂ ನ ಚಾಲಯಾಮಿ ಮತ್ವಾ ಗುಣೈರ್ಯೋ ನ ವಿಚಾಲ್ಯತೆ ಇತ್ಯರ್ಥ. ಗುಣಗಳಿಂದ ಯಾವನು ಅಲುಗಾಡಿಸಲ್ಪಡುವುದಿಲ್ಲವೋ, ಗುಣಗಳು ಅಲುಗಾಡ್ತಾನೆ ಇರ್ತವೆ. ಗುಣಗಳು ಅಲುಗಾಡ್ತಾನೆ ಇದ್ರೆ ತಾನು ಗುಣಗಳ ಸಂಬಂಧವನ್ನು ಹೊಂದದೆ ಗುಣಾತೀತನಾಗಿದ್ದು ತಾನು ಅವಿಕ್ರಿಯನಾಗಿರ್ತಾನೋ, ಬದಲಾವಣೆ ಇರ್ತಾನೋ ಅವನು ಚಿತ್ತಪ್ರಜ್ಞೆ. ಅವನು ಗುಣಾತೀತ ಉಚ್ಯತೆ ಅಂತ ಗುಣಾತೀತ ಲಕ್ಷಣ ಹೇಳ್ತಾ ಇದ್ದಾರೆ 13ನೇ ಅಧ್ಯಾಯದಲ್ಲಿ. ಕ್ಷೇತ್ರ ಇಲ್ಲಿ ಸ್ಥಿತಪ್ರಜ್ಞೆ ಲಕ್ಷಣ 2ನೇ ಅಧ್ಯಾಯದಲ್ಲಿ. ಅಲ್ಲಿ ಗುಣಾತೀತ ಲಕ್ಷಣ, ಭಕ್ತನ ಲಕ್ಷಣ ಎಲ್ಲ ಒಬ್ಬನೇ. ಭಕ್ತನ ಲಕ್ಷಣ ಅಂದ್ರೂ ಅವನೇ ಭಕ್ತ, ಅವನೇ ಗುಣಾತೀತ, ಅವನೇ ಸ್ಥಿತಪ್ರಜ್ಞ, ಅವನೇ ಧ್ಯಾನ ಯೋಗಿ, ಅವನೇ ಅಕ್ಷರೋಪಾಸಕ. 12ನೇ ಅಧ್ಯಾಯದಲ್ಲಿ ಅಕ್ಷರೋಪಾಸಕ ಅಂತ ಶಬ್ದ ಬೇರೆ ಬೇರೆ ಹಾಕಿ ಭಗವಂತ ಈ ರೀತಿ ಅಟ್ರಾಕ್ಟ್ ಮಾಡ್ತೇನೆ ನೋಡೋಣ, ಹೀಗೆ ಅಟ್ರಾಕ್ಟ್ ಆದ್ರೆ ಬರ್ತಾರೋ ಈ ಕಡೆಗೆ ಅಂತ. ಅದ್ರ ಸ್ಟೆಪ್ ಇಲ್ಲ. ಗುಣಾತೀತ ಸ್ಥಿತ ಪ್ರಜ್ಞಾನ ಒಂದೇ ಅಲ್ಲ, ಅವನೇ ನಿಜವಾದ ಭಕ್ತ. ಭಕ್ತ ಅಂತ ಹೇಳೋದು ಜ್ಞಾನಿಯನ್ನ. ಇವರೆಲ್ಲ ಭಕ್ತರ ಗೌಣ ಭಕ್ತರಲ್ಲ, ಭಕ್ತರು ಆಗ್ತಾರೆ ಅನ್ನೋದು ಭಕ್ತರು. ಎಲ್ಲಿ ತ್ರಿಪುಟಿ ಹೋಗುತ್ತೋ ಅದು ಭಕ್ತ. ಭಕ್ತ ಭಗವಂತ ತ್ರಿಪುಟಿ ಇರಬಾರ್ದು. ಎಲ್ಲಿವರೆಗೆ ಭಕ್ತಿ ಮಾಡೋದಾಗುತ್ತೋ ಅಲ್ಲಿವರೆಗೆ ಭಕ್ತಿ ಅಲ್ಲ. ಅದು ಮಾಡೋ ಭಕ್ತಿ ಅಲ್ಲ, ಕ್ರಿಯಾರೂಪ. ಅದು ಕ್ರಿಯಾರೂಪಕ್ಕೆ ಒಂದು ಎಂಡ್ ಇದೆ, ಸ್ಟಾರ್ಟಿಂಗು ಇದೆ, ಎಂಡಿಂಗು ಇದೆ. ಮಾಡೋ ಪ್ರೇಮ ಇದೆಯಲ್ಲ, ಶುರು ಆಗತ್ತೆ, ಅದು ಮುಗಿಯತ್ತೆ, ಅದು ಪ್ರೇಮ ಅಲ್ಲ, ಭಕ್ತಿ ಅಲ್ಲ. ಸಹಜ ಪ್ರೇಮ ಇದೆಯಲ್ಲ, ಪ್ರೇಮ ಬಿಟ್ಕೊಂಡು ತಾನೇ ಆ ಪ್ರೇಮ ಸ್ವರೂಪವಾಗಿ ಒಂದಾಗೋದು. ಸಕ್ಕರೆಗೆ ಸಿಹಿ ಮಾಡ್ಕೊಳ್ಳೋದಲ್ಲ, ಸಕ್ಕರೆಗೆ ಸಿಹಿ ರುಚಿ ಆಗಲ್ಲ, ಸಕ್ಕರೆ ಸಿಹಿ ಬೇರೆ ಅಲ್ಲ, ಸಕ್ಕರೆ ಸಿಹಿ ಒಂದೇ. ಹಾಗೆ ಭಕ್ತಿ ಮಾಡೋದು ಅಂತಃಕರಣಕ್ಕೆ ಬಂದು ನಾನು ಪ್ರೇಮಿಸ್ತೀನಿ ಅಂತ ಅಲ್ಲ, ಅವನು ಗೌಣ ಭಕ್ತ. ಅಂತಃಕರಣಾತೀತನಾಗಿ ಏಕಾತ್ಮತೆ ಪಡ್ಕೊಳ್ತಾ ಅಲ್ಲ, ಅವನು ನಿಜವಾದ ಭಕ್ತ. ಅವನ್ ಭಕ್ತ ಆಗೋದು ಇನ್ನು ಭಕ್ತರಲ್ಲ, ಎಲ್ಲ ಗೌಣ ಭಕ್ತರು. ಆದ್ರೂ ಹೊಗಳ್ತೀವಿ. ಲೋಕದ ಪ್ರಾಕೃತ ವಿಷಯ ಇಟ್ಕೊಂಡ್ರೆ ವಸ್ತು ಪಾಪ ಅವರು ವಿಷಯಾಸಕ್ತರು, ಭೋಗಾಸಕ್ತರು, ತೀರಾ ಹಾರಿಬಲ್ಲು, ಅಥವಾ ಕೆಟ್ಟದು. ಭಕ್ತ ಪೂಜೆ ಮಾಡ್ತಾರೆ, ಜಪ ಮಾಡ್ತಾರೆ, ಅನುಷ್ಠಾನ ಮಾಡ್ತಾರೆ, ಇಷ್ಟು ದೊಡ್ಡವರು ಅಂತ ಹೇಳಿ ಕೊಂಡಾಡ್ತೀವಿ. ಮುಂದೆ ಅದು ಬರ್ತಾನೋ ಅನ್ನೋ ಆಸೆಯಿಂದ. ಇಷ್ಟರಲ್ಲೇ ಇದ್ದೆ ಇವನು ಏನು ಅಲ್ಲ, ಇದರಲ್ಲೇ ಸತ್ಯವನ್ನು ಕಂಡ್ಕೊಳ್ಳೋವರೆಗೂ ನೆಲೆ ಇಲ್ಲ, ಸ್ಥಿರ ಇಲ್ಲ. ಭಗವಂತ ಹೇಳ್ತಾನೆ, ಗುಣಗಳಿಂದ ಯಾವಾದರೂ ಅಲುಗಾಡಿಸಲ್ಪಡುವುದಿಲ್ಲವೋ ಅಂದ. ಎಂಥ ವಾಕ್ಯ ಗೊತ್ತದು. ಗುಣಗಳಿಂದ ಅಲುಗಾಡಿಸಲ್ಪಡುವುದು ಅಂದ್ರೆ ಗುಣಗಳಿಗೆ ಅಲುಗಾಡುವಿಕೆಯನ್ನು ಸ್ವಭಾವ. ನೀನ್ ಅದಕ್ಕೆ ಸೇರ್ಕೊಳ್ದೇ ಇದೆ, ಅಲುಗಾಡ್ದಿದ್ದೆ. ನೀನ್ ಯಾವಾಗಲೂ ಅಲುಗಾಡ್ದೇ ಇದ್ದವನೇ. ಗುಣಗಳಿಂದ ಅಲುಗಾಡ್ತಾ ಇದ್ದೀನಿ ಅಂತ ಅನ್ಕೊಂಡ್ಬಿಟ್ಟಿದ್ಯಾ. ಅದರಿಂದ ನನ್ನಲ್ಲಿ ಅಲುಗಾಡುವಿಕೆ ಇದೆ, ಬದಲಾವಣೆ ಇದೆ ಅಂತ ಅನ್ಕೊಂಡು ತಪ್ಪು ತಿಳ್ಕೊಂಡು ಒದ್ದಾಡ್ತಾ ಇದೀಯಾ. ನಿಜವಾಗಿ ಆಗಲೂ ನೀನು ಅದಕ್ಕೆ ಸಾಕ್ಷಿಯಾಗಿರ್ತೀಯಾ, ನೀನು ಅಲುಗಾಡದೇ ಇದ್ದವರಾಗಿರ್ತೀಯಾ. ಅದನ್ನು ಗುರುತಿಸ್ಕೊ, ಅದು ನಿನ್ನ ಸ್ವಭಾವ ಅಂತ ಹೇಳಿ ಬಿಡಿಸ್ಕೊತಾ ಇದ್ದಾನೆ. ಸಾಂಖ್ಯಾನಾಂ ಪೃಥಕ್ಕರಣಾನ್ ಅಜ್ಞಾನಾಮೇವ ಹಿ ಕರ್ಮಯೋಗ.
ಪ್ರಾಸಂಗಿಕವಾಗಿ ವಾಕ್ಯ ಬರೆದ ಭಾಷೆಗಾರರು, ಈ ಶ್ಲೋಕಕ್ಕೆ ಸಂಬಂಧಪಟ್ಟದ್ದಲ್ಲ. ಇಲ್ಲಿ ಕರ್ಮಯೋಗ ಯಾರಿಗೆ ಹಾಗಾದ್ರೆ ಅಂತ ಕೇಳಿದ್ರೆ ಅಜ್ಞರಿಗೆ ಕರ್ಮಯೋಗ ಅಂದ್ರೆ ಆತ್ಮತತ್ವ ತಿಳಿದೇ ಇದ್ದವರಿಗೆ. ಅಜ್ಞರು ಅಂದ್ರೆ ಆಯಿ ಬರದೇ ಇದ್ದವರಿಗೂ ಅಲ್ಲ, ಪರಮಾರ್ಥ ತತ್ವವನ್ನು ಕಂಡ್ಕೊಳ್ದೇ ಇದ್ದವರಿಗೆ, ಕಂಡ್ಕೊಳ್ಬೇಕು ಅನ್ನೋ ಅಪೇಕ್ಷೆ ಸಾಧಕರಿಗೆ ಕರ್ಮಯೋಗ. ಸಾಂಖ್ಯರಿಗೆ ಬೇರ್ಪಡಿದಾನೆ. ಸಾಂಖ್ಯ ಯೋಗಿಯೇ ಯೋಗಿ, ಜ್ಞಾನ ಯೋಗಿಯೇ ಸಾಂಖ್ಯ, ಅವ್ರಿಗೆ ಜ್ಞಾನವೇ ಯೋಗ. ಅವರು ಬೇರ್ಪಟ್ಟವರು. ಅವರು ಏನು ಇದಾಗಿ ಹಚ್ಕೊಳ್ಳೋವಲ್ಲ, ಮಾಡ್ತಾ ಇರೋಲ್ಲ. ಯಾವ್ದು ನಿತ್ಯ ತತ್ವ ನಿರಾಶ್ರಯ. ಜ್ಞಾನಿಗಳು ಯಾವಾಗಲೂ ಆನಂದದಲ್ಲಿರೋರು. ಅವರು ಸಾಂಖ್ಯರನ್ನು ಬೇರ್ಪಡಿಸಿರೋದ್ರಿಂದ ಯಜ್ಞರಿಗೆ ಕರ್ಮಯೋಗ ಹೊರತು ಜ್ಞಾನಯೋಗ ಅಲ್ಲ. ಜ್ಞಾನಿನ ಅಂತೋ ಗುಣಿ ಅಚಾಲ್ಯಮಾನ ಸ್ವತಶ್ಚಲನಾಭಾವ ಕರ್ಮಯೋಗೋಪದ್ಯತೆ. ಇದು ಒಂದು ಹಂತಕ್ಕೆ ಗುಣಗಳಿದೆ, ಅದು ಅಲುಗಾಡಿಸ್ತಾ ಇದೆ ಇಟ್ಕೊಂಡು ಅದನ್ನೇ ಅಲುಗಾಡಿಸ್ತಾ ಇರೋರು ಅಂತ. ಪರಮಾರ್ಥ ದೃಷ್ಟಿಯಿಂದ ಗುಣಗಳೇ ಇಲ್ಲ, ಗುಣಗಳೇ ಚಲನೆಯೂ ಇಲ್ಲ. ತತ್ವಜ್ಞಾನಿಯ ದೃಷ್ಟಿಯಲ್ಲಿ ಅಷ್ಟು ಒಂದೇ ಹೊರತಾಗೆ ಇದಾಗ್ಬಿಡುತ್ತೆ, ಬ್ಲಾಸ್ಟು. ಎಲ್ಲ ಕಲ್ಪಿತ ತೋರಿಕೆ, ಇರೋದೆಲ್ಲ ಆತ್ಮನೊಬ್ಬನೇ. ಗುಣಗಳು ಇಲ್ಲ, ಗುಣಕಾರ್ಯದ ಪ್ರಪಂಚವೂ ಇಲ್ಲ, ಕಾಲದೇಶವೂ ಇಲ್ಲ, ನಾಮರೂಪವೂ ಇಲ್ಲ, ಆತ್ಮ ವ್ಯತಿರಿಕ್ತವಾಗಿ ಏನೇನೂ ಇಲ್ಲ. ಅದು ಅವರ ಅನುಭವ. ಸದ್ಯಕ್ಕೆ ವ್ಯವಹಾರ ಇಟ್ಕೊಂಡು ಗುಣಗಳು ಇದ್ದರೂ ಕೂಡ ಆ ಗುಣಗಳಿಂದ ಅಲುಗಾಡಿಸಲ್ಪಡದೇ ಇರುವಂಥವ್ರು ಜ್ಞಾನಿಗಳು. ಜ್ಞಾನಿಗಳು ಮಾತ್ರ ಅಲುಗಾಡಿಸಕ್ಕಾಗಲ್ಲ. ಅಂಥ ಜ್ಞಾನಿಗಳಿಗೆ ಸ್ವತಃ ಚಲನೆಯೇ ಇಲ್ಲವಾದ್ದರಿಂದ ಅವರು ಕರ್ಮಯೋಗ ಹೊಂದಲ್ಲ. ಯಾರು ಕರ್ಮಯೋಗ ಹೊಂದಕ್ಕೆ ಸ್ವತಃ ಯಾರಿಗೆ ಚಲನೆ ಇದೆಯೋ, ಓಡಾಟ ಇದೆಯೋ, ಬದಲಾವಣೆ ಇದೆಯೋ, ಇದೆಯೋ, ಟೆನ್ಷನ್ ಇದೆಯೋ, ಯೋಚನೆಗಳು, ಕಲ್ಪನೆಗಳು ತುಂಬಾ ಇದಾಗ್ತಾ ಇದೆ, ಕರ್ಮಯೋಗ ಮಾಡೋ ಚೆನ್ನಾಗಿ ಈಶ್ವರ ಬುದ್ಧಿಯಿಂದ ಪರಮೇಶ್ವರ ಪ್ರೀತಿ ಮಾಡ್ತಾ ಹೋಗು. ಅವನ ಕಲ್ಪನೆ ಪರಮೇಶ್ವರ ಹೇಗಿರ್ತಾನೆ ಗೊತ್ತಾ? ಕರ್ಮಯೋಗಿಗಳ ಕಲ್ಪನೆಯಲ್ಲಿ ಪರಮೇಶ್ವರ ಅಂದ್ರೆ ತನಗಿದ್ದು ಬೇರೆಯಾಗಿಯೇ ಇಟ್ಕೊಂಡಿರ್ತಾನೆ. ಆತ್ಮನಾಗಿದ್ದಾನೆ ಭಗವಂತ, ನನ್ನ ಸ್ವರೂಪ ಇದ್ದಾನೆ ಅಂತ. ಅದು ಬಹಳ ಮೇಲ್ಮಟ್ಟದ ಕರ್ಮಯೋಗ. ಅದು ಆ ಕರ್ಮಯೋಗ ಇದು ಜಿತವಾಗಿ ಕಷ್ಟ. ಅಲ್ಲ, ಕೆಲವು ವಿವೇಕಿಗಳಿದ್ದಾರೆ, ಕೆಲವರು ಆತ್ಮರೂಪದಿಂದಲೇ ಭಗವಂತ ಪ್ರೇಮಿಸುವಂತಹ ಸಾಧಕರು ಇದ್ದಾರೆ. ಇರಬಹುದು. ಅದ್ರಲ್ಲಿ ಅದಕ್ಕಿಂತ ಈ ಬೆಟ್ಟ ಅದಿದೆ. ಆತ್ಮಜ್ಞಾನ ಆಗೋವರೆಗೂ ದ್ವೈತ ಹೋಗಲ್ಲ, ಭೇದ ಹೋಗಲ್ಲ. ಆದ್ರೆ 199 ಜನ ಭಗವಂತ ಅನ್ನೋ ಕಾನ್ಸೆಪ್ಟು ಹೊರಗಿದಾನೆ, ಬೇರೆ ಆಗಿದ್ದಾನೆ, ಕೈಕಾಲುಳ್ಳವನು, ಸರ್ವಜ್ಞನು, ಸರ್ವಜ್ಞ ಸರ್ವಶಕ್ತ. ಹೌದು, ನಮಗಿಂತ ಬೇರೆ ಆಗಿರುವವನೇ ಭಗವಂತ ಅನ್ನೋದೇ 199 ಜನಕ್ಕೆ ಹೊರತು ಆತ್ಮಬಂಧ ಅರ್ಥ ಆಗ್ತಾ ಇದೆ. ವಾಸ್ತವವಾಗಿ ಹೇಳ್ತದೆ ಈಶ್ವರಪ್ಪನ ನಡೀತಾನೆ ಇದೆ. ಅದನ್ನ ನೀವು ಗುರುತಿಸ್ಕೊಂಡ್ರೆ ಸಾಕೆ ಹೊರತು ನೀವು ಈಶ್ವರಪ್ಪನೆ ಮಾಡ್ಬೇಕಾಗಿಲ್ಲ. ಪ್ರತಿಯೊಂದು ಕರ್ಮ ಈಶ್ವರನಿಗೆ ಅರ್ಪಣೆ ಆಗ್ತಾ ಇರೋದು. ಯಾಕಂದ್ರೆ ಅವಗತಿಯಲ್ಲೇ ಕೊಳಗಾಡ್ತಾ ಇದೆ, ಅನುಭವದಲ್ಲೇ ಕೊಳಗಾಡ್ತಿರೋದು. ಅನುಭವ ಸ್ವರೂಪವೇ ಈಶ್ವರ ಸ್ವರೂಪ, ಅದೇ ಅವಗತಿ ಸ್ವರೂಪ. ಅರ್ಪಿತವಾಗ್ತಾ ಇದ್ದದನ್ನ ಇನ್ನು ಗುರುತಿಸ್ಕೊಂಡು ಅವನು ಸೇರ್ತಾ ಇದೆಯಾ, ಅವನದಾಗಿದ್ಯಾ, ಅವನೇ ನೀನ್ ತಪ್ಪಿರುವಂತಿದ್ದಾನೆ ಹೊರತು ನೀನೇನು ಅರ್ಪಣೆ ಮಾಡೋನಲ್ಲ. ಅರ್ಪಣೆ ಮಾಡ್ಬೇಕು, ನೀನೇ ಅರ್ಪಣೆ ಮಾಡೋದು ನೀನೇ ಇದೆ. ಅದೆಲ್ಲ LKG ಅಂತಲೇ ಹೌದು, ನಾನು ಕರ್ಮ ಮಾಡುವನು, ಕರ್ಮ ಮಾಡದೆ ಹೆಮ್ಮೆ ಪಟ್ಕೋಬೇಡ, ಈಶ್ವರನ ಪ್ರೇರಣೆ ಮಾಡದೆ ಅವನ ಅನುಗ್ರಹದಿಂದ ಬಂದ ಸಂಪತ್ತನ್ನು ಮಾಡಿದೀನಿ, ಇದು ಅವನಿಗೆ ಕೊಡ್ತಾ ಇದ್ದೀನಿಪ್ಪ, ಈ ಕೆರೆ ಅಂತ ಒಂದು ಹಂತ ಹೇಳ್ತೀವಿ. ಆದ್ರೆ ಇದು ಕೂಡ ಒಂದು ಹಂತದ ಉಪದೇಶ ಹೊರತು ಇದು ಬಲಿತಾ ಹೋದಂಗೆ ಇದಕ್ಕೂ ಅರ್ಥ ಇಲ್ಲ. ವಾಸ್ತವವಾಗಿಯೂ ಈಶ್ವರಾರ್ಪಣೆ ಮಾಡು ಅನ್ನೋದು ವಿಧಿಯಾಗಿ ಇವನಿಗೆ ಹೇಳಿದ್ರೆ ಅದು ವಸ್ತುಸ್ಥಿತಿ. ಅದು ವಸ್ತುಸ್ಥಿತಿಯಲ್ಲಿ ಇವನು ವಿಧಿ ಮಾಡ್ತಾ ಇರೋದು. ಸಮಸ್ತವು ಈಶ್ವರನಿಗೆ ಅರ್ಪಿತವಾಗ್ತಾ ಇದೆ. ಇಡೀ ವಿಶ್ವವು ಈಶ್ವರನಲ್ಲೇ ಒಂದಾಗಿ ಬರ್ತಾ ಇರೋದು. ಪ್ರತಿನಿತ್ಯ ಏನಾಗ್ತಿದೆ ಕೇಳಿದ್ರೆ ಸುಷುಪ್ತಿ ಸಮಾಧಿಯಲ್ಲಿ ಈಶ್ವರನು ಒಂದಾಗತ್ತೆ, ಈಶ್ವರನಲ್ಲೇ ಮತ್ತೆ ತೋರ್ಕೊಳತ್ತೆ. ಹಾಗೆ ಕರ್ಮಗಳೆಲ್ಲ ಈಶ್ವರನಲ್ಲೇ ಕ್ರಿಯಾ ಆರಂಭಕಾಲದಿಂದ ಮುಗಿಯವರೆಗೂ ಪ್ರತಿ ಹಂತದಲ್ಲೂ ಈಶ್ವರನೇ ಅದಕ್ಕೆ ಸಾಕ್ಷಿಯಾಗಿರೋದು. ಈಶ್ವರನ ಅರಿವಿಗೆ ವಿಷಯವಾಗಿದ್ದುಕೊಂಡೇ ಕ್ರಿಯೆ ನಡೀತಾ ಇರುತ್ತೆ. ಅದಷ್ಟನ್ನು ಅನುಭವಿಸೋನು ಅವನೇ. ಭಕ್ತಾರಂ ಯಜ್ಞ ತಪಸಾಂ, ಸಮಸ್ತವಕ್ಕೂ ಅನುಭವಿಸೋನು ಅವನೇ, ಸಂಬಂಧಪಟ್ಟದ್ದು ಅವನಿಗೆ. ಇವನಿಗೆ ಕಲ್ಪನೆ ಗೊತ್ತಿಲ್ಲ. ಇವನಿಗೆ ಇವನು ಏನ್ ಮಾಡ್ಕೊಂಡ್ಬಿಟ್ಟ, ಇದು ಅವಲ್ಲೆಲ್ಲೋ ಬೇರೆಯಾಗಿ ಇಟ್ಕೊಂಡ್ಬಿಟ್ಟು ಅವನ್ ನಾನು ಪೋಸ್ಟ್ ಪ್ಲಾನ್ ಕೊಡೋ ಹಾಗೇನೆ ನಾನು ತಗೊಂಡಾಗ ಅವನಿಗೆ ಅರ್ಪಿಸ್ತೇನೆ ಅಂತ ಅನ್ಕೊಳ್ತಾನೆ. ಆಗ ಒಪ್ಪೋಟ್ರು, ಪರವಾಗಿಲ್ಲ ಹಾಗೆ ಮಾಡು, ಅದು ಒಂದು ಹಂತಕ್ಕೆ ಓಕೆ. ಆದ್ರೆ ಅದು ಅವನಿಗೆ ಗೊತ್ತಾಗುತ್ತೆ. ಒಂದೇನ್ ಗುಟ್ಟು ಅಂತಂದ್ರೆ ಕರ್ಮಯೋಗ ತೊಡಗು ಬಿಟ್ಟ ಅಂದ್ರೆ ಭಗವಂತನ ಒಂದು ವಿವೇಕ ಕೊಟ್ಬಿಡ್ತಾನೆ. ಮಾಡ್ತಾ ಇದಕ್ಕೆ ಹೀಗೆ ಅರ್ಥ, ಇದಕ್ಕೆ ತಾನೇ ಮುಂದಿನ ಸ್ಟೆಪ್ ಅರ್ಥ ಆಗ್ತಾ ಹೋಗುತ್ತೆ. ಅದು ಅರ್ಥ ಆಗ್ತಾ ಹೋಗಿ
ಆಗ ಕೊನೆ ಅಯ್ಯೋ ಸಮರ್ಪಣೆ ಮಾಡೋ ನಾನು ಯಾರು, ಮಾಡಿಸ್ಕೊಳ್ಳೋದು ಅವನು ಯಾರು, ಎಲ್ಲಿ ಭೇದ ಇದೆ ಏನು ಜ್ಞಾನ ಆಗಿ ನಿಂತ್ಬಿಡ್ತಾರೆ. ಎಲ್ಲ ಬಹುಬ್ರತಿ ಭಗವಂತನೇ ಎತ್ಬಿಡ್ತಾನೆ ಅವನನ್ನ. ಆ ಕರ್ಮಯೋಗ ಮಾಡುವ ಸಾಧಕನನ್ನ ಅವನಿಗೆ ಎತ್ಬಿಡ್ತಾನೆ. ಮಾಡ್ಬೇಕು ಕರ್ಮಯೋಗನ ಆರಂಭದ ಹಂತದಲ್ಲಿ ಬೇರೆ ಇಟ್ಕೊಂಡು ಹಾಗೆ ಮಾಡ್ಕೊಡೋದು ಏನ್ ತಪ್ಪಿಲ್ಲ. ಆದ್ರೆ ಅದು ರಹಸ್ಯ ಬೇರೆ ಇರಬಹುದು. ಆ ರಹಸ್ಯ ಇವಾಗ ನಿಂಗೆ ಬೇಡ ಸದ್ಯಕ್ಕೆ. ನೀವು ರಹಸ್ಯವನ್ನು ಅರಿಯದೇನೆ ಸ್ಥೂಲವಾಗಿ ಮಾಡುವ ನಾನು ಇದು ಕರ್ಮ, ಇದನ್ನ ಮಾಡ್ತೀನಿ ಮಾಡು. ಆದ್ರೆ ಗುಣಗಳಿಂದ ಅಲುಗಾಡಿಸಲ್ಪಡದೇ ಇರುವಂತಹ ಜ್ಞಾನಿಗಳಿಗೆ ಚಲನೆಯೇ ಇಲ್ಲವಾದ್ರಿಂದ ಅವ್ರ ಕರ್ಮಯೋಗ ಹೊಂದಲ್ಲ. ನಾವು ಅದನ್ನ ವ್ಯಾಖ್ಯಾನ ಮಾಡಿದೀವಿ. ರಸಾಚ ವ್ಯಾಖ್ಯಾತಂ ವೇದಾವಿನಾಶನಂ ಇತ್ಯತ್ರ. ಅದೇ ರೀತಿಯಾಗಿ ನಾವು ವ್ಯಾಖ್ಯಾನ ಮಾಡಿದ್ವಿ. ವೇದಾವಿನಾಶನಂ ಅಂದ್ರೆ ಅದಲ್ಲೇ ಯಶಾ ಬುದ್ಧಾಧ್ಯಾಹತಸ್ಯ ಶಬ್ದಾದ್ಯರ್ಥಸ್ಯ ಅವಿಕ್ರಿಯವಸನ್ ಬುದ್ಧಿವೃತ್ತಿ ವಿವೇಕೇನ ಆತ್ಮ ಉಪಲಬ್ಧ ಕಲ್ಪತೆ ಏವಮೇವ ಆತ್ಮಾನಾತ್ಮವಿವೇಕ ವಿಜ್ಞಾನೇನ ಅಸತ್ಯ ರೂಪಿ ವಿದ್ಯೆಯ ಆತ್ಮ ವಿದ್ವಾನ್ ಇತ್ಯುಚ್ಯತೆ ಅಂದಿದ್ದಾರೆ. ಅಲ್ಲೇ ಬರೋದು ಇದೇ ವಾಕ್ಯಕ್ಕೆ. ಜ್ಞಾನಾಜ್ಞಾನಗಳು ಕೂಡ ಬುದ್ಧಿ ಕಲ್ಪಿತವಾದದ್ದು ಹೊರತು ಸ್ವರೂಪಕ್ಕೆ ಸಂಬಂಧಪಟ್ಟದ್ದಲ್ಲ. ಆತ್ಮನು ಯಾವಾಗಲೂ ಗುಣಾತೀತನು ಮತ್ತು ಅವಿಚಾರನು ಅವಿಕ್ರಿಯನು. ಎಷ್ಟು ಅನಾತ್ಮಜ್ಞ ಚೋದಿತಂ ಕರ್ಮ ನಾರಭೇತಿ ತದ ಅಸದೇವ ಇತ್ಯಾಹ. ಅದೇ ಅನಾತ್ಮಜ್ಞಾನ ಎರಡು ಅರ್ಥ. ಯಾವನು ಅನಾತ್ಮಜ್ಞನೋ ಒಂದೇನೋ ಆತ್ಮನ ಅರ್ತಿಲ್ಬೋದು. ಒಂದು ಅನಾತ್ಮವನ್ನೇ ನಾನು ತಿಳಿದೇನೋ ಅನಾತ್ಮನ ಜ್ಞಾನಾದಿ ಅನಾತ್ಮಜ್ಞ. ಅನಾತ್ಮ ಯಾವುದೋ ದೇಹ ನಿಮನ ಬಂದಿ ಅದು ಪ್ರಪಂಚ ಬಂದಿದೆ. ಇದನ್ನು ಕಾಣ್ತಾ ಇದ್ರೆ ದೇಹಾದಿಗಳನ್ನು ನಾನು ಅನ್ಕೊಂಡೆ, ಅನಾತ್ಮವನ್ನೇ ನಾನು ಅನ್ಕೊಂಡಿದ್ದು ಅನಾತ್ಮಜ್ಞ. ಅನಾತ್ಮದಲ್ಲೇ ಮುಳುಗಿದ್ದು ಅನಾತ್ಮಜ್ಞ. ಅನಾತ್ಮ ಕಾಣ್ತಾ ಇದೆ. ನಾ ಆತ್ಮಜ್ಞ ಅನಾತ್ಮಜ್ಞ ಎರಡೂ ಹೊಂದತ್ತೆ. ಅದಾಗದೇ ಇರೋದೇ ಇದು ಬಂದ್ಬಿಡ್ತು. ಆತ್ಮನ ಅರಿದೇ ಇರೋದ್ರಿಂದೇನೆ ದೇಹಾದಿಗಳು ನಾನು ಮಾಡ್ಕೊಂಡ, ದೇಹಾದಿಗಳು ನಾನು ಮಾಡ್ಕೊಂಡ್ಬಿಟ್ಟೇನೆ ಪ್ರಪಂಚದಲ್ಲಿ ಮುಳುಗಿದ. ಅದೇನಾಗ್ತಂದ್ರೆ ಅಲ್ಲೆಲ್ಲ ಲಾಕ್ ಆಗಲ್ಲ. ಬರೀ ಆತ್ಮ ತಿಳಿದಿಲ್ಲ ಲಾಕ್ ಆಗಲ್ಲ. ಬರೀ ಬುದ್ಧಿಯ ಹಿಂದೆ ಇರೋಕ್ಕಾಗಲ್ಲ. ದೇಹದ ಬಂದ್ಮೇಲೂ ಪ್ರಪಂಚಗಳು ಹೋಗುತ್ತೆ. ಅದು ಹೆಂಗ್ ಎಳೆಯುತ್ತೆ ಅಂತಂದ್ರೆ ಅಷ್ಟು ಕಲ್ಪಿತವಾದಂತಹ ಈ ಕ್ಷೇತ್ರದಲ್ಲೂ ಒಂದ್ ರೀತಿ ಏನೋ ಸಿಸ್ಟಮ್ ಇದೆ ಅನ್ಸುತ್ತೆ. ಏನೋ ಒಂದ್ ರೀತಿ ಹೇಳ್ಕೊಂಡು ಹೋಗುತ್ತೆ ಮಾಡುತ್ತೆ ಅಂತ. ಅವನು ಚೋದಿತಂ ಅಂದ್ರೆ ಶಾಸ್ತ್ರ ಪ್ರೇರಿತಂ, ಶಾಸ್ತ್ರೋಕ್ತಂ ಅಂತ ಅರ್ಥ. ಶಾಸ್ತ್ರದಲ್ಲಿ ಗೊತ್ತು ಮಾಡಿದ ಕರ್ಮವನ್ನ ನಾನು ಮಾಡಲ್ಲ ಅಂತ ಕೂತ್ಕೊಂಡ್ರೆ ಏನೋ ಮಿಥ್ಯಾಚಾರ ಬೈತಾನಲ್ಲ, ಮಿಥ್ಯಾಚಾರ ಅವನು, ವಿಮೂಢಾತ್ಮ ಅವನು. ನೀನು ಎಲ್ಲಿವರೆಗೆ ಅಜ್ಞಾನ ಆಗ್ಬಿಡ್ತೀಯೋ, ದೇಹಾದಿಗಳು ನಾನು ಅನ್ಕೊಂಡಿರ್ತೀಯೋ, ಶಾಸ್ತ್ರೋಕ್ತ ಕರ್ಮ ಮಾಡ್ಲೇಬೇಕು. ಅದಕ್ಕೆ ನಮ್ಮಲ್ಲಿ ಬೈಯೋದು. ಇವ ನಮ್ಮ ತಂದೆಯವ್ರದ್ದು ಹೊಡಿತಿದ್ದು ಸಂಜಾನೆ ಮಾಡದೇ ಇದ್ರೆ. ನಮ್ಗೆ ಇಷ್ಟೆಲ್ಲ ಹೊಡಿಬೇಕು ಹಾಗೆ ಅಂತ ಬಿಡ್ತಿರ್ಲಿಲ್ಲ. ಸಂಜಾನೆ ಮಾಡ್ಬೇಕು, ಬೇರೆ ಮಾಡ್ಬೇಕು. ಏನ್ ಮಾಡ್ಬೇಕು ನಾವು? ನಮ್ಗೆ ಅವಾಗ ಇವು ಯಾಕಪ್ಪ ಆಟ ಆಡ್ಬೋದು, ಎಷ್ಟು ಚೆನ್ನಾಗಿದೆ ಹುಡುಗರು ಆಟ ಆಡ್ತಾ ಇದ್ದಾರೆ, ನಮ್ಮನ್ನ ಇವು ಶಿಕ್ಷೆ ಕೊಡ್ತಿದ್ದಾರೆ ನಮ್ಗೆ ಅನ್ಸುತ್ತೆ. ಅವಾಗ ಬೇಜಾರಾಗ್ತಿತ್ತು, ಒಳಗು ಬರ್ತಿತ್ತು. ಬೇದ ಹಾಕ್ತಿದ್ದೆ, ಒಳ್ತು ಬೇದ ಹಾಕ್ತಿದ್ದೆ. ಹೋಗು ಎದ್ದೋಬೇಡ ಕೂತ್ಕೊಂಡ, ಕೂಡ ಬಿಡೋರು ಬೇದ ಹಾಕಿ ಕೂತ್ಕೊಂಡ. ಹಿಂಗೆ ಕಟ್ ಮಾಡ್ಬಿಟ್ಟು ಅದಕ್ಕೆ ಬೈಕ್ ಹೊಡ್ತಿದ್ದೋ. ನಮ್ಗೆ ಅವತ್ತು ನಮ್ಗೆ ಇದು ಯಾರು ಹಿತೈಷಿರೋ ಅವ್ರು ಶತ್ರು ಕಾಣ್ತಾರೆ, ಯಾರು ಶತ್ರುಗಳು ಅವ್ರು ಹಿತೈಷ ಕಾಣ್ತಾರೆ. ನಮ್ಗೆ ಆವೇಶದಲ್ಲಿ ಹಾಗೆ ಊಟ ಆಟ ಕರೆಯೋರಲ್ಲ ನಮ್ಮ ಹಿತೈಷಿಗಳು ನಮ್ಮಿದು ಅಂತ. ಈಗ ನಮ್ಮನ್ನ ಹಾಳು ಮಾಡೋದು ನಮಗೆ ಗೊತ್ತಾಗಲ್ಲ. ಅವ್ರಿಗೆ ನಮ್ಮ ಕಾಳಜಿ ಇತ್ತು, ಅವ್ರಿಗೆ ಗೊತ್ತು ಇದು ಒಂದು ಸರಿಯಾದ ಮಾರ್ಗ ಅಲ್ಲ, ಇದು ಹೀಗಿರ್ಬೇಕು ಅಂತ. ನಮಗದು ಬೇಡ. ಅವತ್ತು ಅನಾತ್ಮಜ್ಞನಾಗಿ ಆತ್ಮವನ್ನು ಅರಿಯದೆ ಶಾಸ್ತ್ರೋಕ್ತವಾದ ಕರ್ಮವನ್ನ ನಾನು ಆರಂಭ ಮಾಡಲ್ಲ ಎಂದು ಅಂದ್ಕೊಂಡ್ರೆ ಅಸದೇವ, ಅದು ಸುಳ್ಳು, ತಪ್ಪು ಅಂತ ಇದ್ದಾನೆ. ಅಸತ್ ಶಬ್ದ ಕರ್ತ ಏನೋ ಮಿಥ್ಯೆ ಅಂತ ಅರ್ಥ ಅಲ್ಲ. ಮಿಥ್ಯೆ ಇದೆ, ಅಸತ್ಯನ ಮಿಥ್ಯೆ ಅರ್ಥ. ಆದ್ರೆ ಇಲ್ಲಿ ಹಾಗೆ ಮಾಡದೇ ಇರೋಕ್ಕಾಗಲ್ಲ, ನಿನಗೆ ಸುಮ್ಕಿರೋಕ್ಕಾಗಲ್ಲ, ಮಾಡಿಯೇ ನೀನಲ್ಲೋ ಮಾಡುದು, ಮಾಡಿಸ್ಕೊಳ್ತೆ ಕಣೋ. ನೀನ್ ಮಾಡ್ತೀವಿ ಅನ್ಕೊಂಡಿದ್ದೀರ ಭ್ರಾಂತಿ. ನಿಂಗೆ ಎಲ್ಲಿ ಸ್ವಾತಂತ್ರ್ಯ ಇದೆ? ಯಾವಾಗ ನಿಂಗೆ ಅರಿವಿಲ್ಲವೋ ಆವಾಗ ಸ್ವಾತಂತ್ರ್ಯ ಕಳ್ಕೊಂಡೆ ನೀನು. ಅಜ್ಞತ್ವದಿಂದಲೇ ಸ್ವಾತಂತ್ರ್ಯ ಹೋಗುತ್ತೆ ಹೊರತು ಸ್ವಾತಂತ್ರ್ಯ ಹೋಗೋದಕ್ಕೆ ಇನ್ಯಾರೋ ಕಾರಣ ಇಲ್ಲ. ಅಜ್ಞತ್ವ ನಿಮ್ ಸ್ವಾತಂತ್ರ್ಯ ಕಿತ್ತಾಕ್ಬಿಡುತ್ತೆ. ಅಜ್ಞತ್ವ ಬಂತು ಅನ್ಕೊಳ್ಳೇನೆ ಡಿಪೆಂಡೆನ್ಸ್ ಬರುತ್ತೆ. ದೇಹಿನ ನಾನು ಬದುಕುತ್ತೆ. ದೇಹಿಂದ ನಾನು ಇದಕ್ಕೆ ಸುಖ ಬೇಕು ಅಂತ ಹೇಳಿದೆಯಲ್ಲ, ಪರತಂತ್ರ ಬರುತ್ತೆ. ನಿಂಗೆ ಯಾರೋ ಸುಖ ಕೊಡ್ಬೇಕು ಅಂತ, ನಂಗೆ ಒಳ್ಳೆ ಟಿವಿ ಯಾರೋ ತೋರಿಸ್ಬೇಕು, ನಂಗೆ ಯಾರೋ ಒಳ್ಳೆ ತಿಂಡಿ ತಿನ್ಸ್ಕೊಡ್ಬೇಕು, ಇನ್ ಯಾರೋ ದೇಹಕ್ಕೆ ಸುಖ ಕೊಡ್ಬೇಕು ಅಂತ ಇನ್ವಾಲ್ವ್ಮೆಂಟ್ ಬರುತ್ತೆ. ಅಯ್ಯೋ ಪೆದ್ದ, ಇದು ನೀನಾದಾಗ ಆಗ ಬರುತ್ತೆ.
ನೀನ್ ಯಾರು ನೀನ್ ಕಂಡ್ಕೊಂಡ್ರೆ ನೀನ್ ಇದು ಅಲ್ದೆ ಹೋದ್ರೆ ಇದಕ್ಕೆ ಯಾರು ಇಂಥ ಸುಖ ಕೊಡ್ಬೇಕು ನಿನಗೆ? ಇದಕ್ಕೆ ಸುಖ ಕೊಟ್ರೆ ನಿಮ್ಗೆ ಯಾಕೆ ಸುಖ ಆಗುತ್ತೆ? ಕಲ್ಪನೆ ಅದು. ಎಷ್ಟ್ ಕರ್ಮೇಂದ್ರಿಯಾಣಿ ಸಂಯಮ್ಯ. ಓ ಆಯ್ತಾ? ಯಾಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರಸ್ಯ ಉಚ್ಯತೆ. ಭಗವಂತ ಬೈತಾ ಇದ್ದಾನೆ, ಪಾಪಾಚಾರ, ಮಿಥ್ಯಾಚಾರ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯಃ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರಃ ಸಹ ಉಚ್ಯತೆ. ಯಹ ಇಂದ್ರಿಯ ಕರ್ಮೇಂದ್ರಿಯಾಣ ಸಂಯಮ್ಯ, ಯಾವಾಗಲೂ ಕರ್ಮೇಂದ್ರಿಯಗಳನ್ನೆಲ್ಲ ಮುದುಡಿಕೊಂಡು ಅದೆಲ್ಲ ವ್ಯಾಪಾರ ಮಾಡಲ್ಲ ಅಂತ ಹೇಳಿ ಹಿಡ್ಕೊಂಡ್ಬಿಟ್ಟು ಮನಸ ಇಂದ್ರಿಯಾರ್ಥಾನ್ ಸ್ಮರತಿ ಸ್ಮರನ್ ಆಸ್ತೆ. ಮನಸ್ಸಿನಿಂದ ಟಿವಿ ಹೋಗಿದ್ದೆ ನೋಡಿದ್ರೆ ಚೆನ್ನಾಗಿರ್ತಿತ್ತು, ಸಿನಿಮಾ ಹೋಗಿದ್ದೆ ಚೆನ್ನಾಗಿರ್ತಿತ್ತು, ಇನ್ನೆಲ್ಲೋ ತಿರುಗಾಡಕ್ ಹೋಗಿ ಚೆನ್ನಾಗಿತ್ತು ಅಂತ ಹೇಳಿ ಮನಸ್ಸಿನಿಂದ ಇಂದ್ರಿಯಾರ್ಥಗಳನ್ನು ಸ್ಮರಿಸುತ್ತಾ ಯಹ ಆಸ್ತೆ ಸಹ ಮಿಥ್ಯಾಚಾರ ಪಾಪಾಚಾರ ದುರಾಚಾರ ಅಂತ ಅನ್ಸ್ಕೊಳ್ತಾನೆ. ಅವನಿಗೆ ಆತ್ಮಹಾನ್ ಹೆಸರು. ತನ್ನನ್ನು ತಾನು ಕೊಂದವನು, ತಾನು ಹಾಳು ಮಾಡ್ಕೊಂಡವನು, ತಾನು ಹಾಳಾಗ್ತಾನೆ. ಅದ್ರ ಬದಲು ಕರ್ಮೇಂದ್ರಿಯ ಕೊಟ್ಟಿರೋದೇ ಭಗವಂತ ಚೆನ್ನಾಗಿ ದುಡಿಸು ಅಂತ. ಜ್ಞಾನೇಂದ್ರಿಯದಿಂದ ಬರೀ ಪರಿಚಯಕ್ಕೆ ಅಷ್ಟಕ್ಕೆ ಇಟ್ಕೊಂಡು ಜ್ಞಾನೇಂದ್ರಿಯ ವ್ಯಾಪಾರ ಜಾಸ್ತಿ ಮಾಡಬಾರ್ದು. ಕರ್ಮೇಂದ್ರಿಯ ಚೆನ್ನಾಗಿ ದುಡಿಸ್ಬಿಟ್ಟೆ ಅನ್ಕೋ, ಆಮೇಲೆ ಜ್ಞಾನೇಂದ್ರಿಯ ಏನ್ ನೋಡ್ಬೇಕು ಅಂತ ಅನ್ಸಲ್ಲ. ನೀನ್ ತುಂಬಾ ಬೆಳಗ್ಗೆಯಿಂದ ಸಂಜೆವರೆಗೂ ಹಿಂದೆ ಮರಿಯೋ ಹಾಗೇನೆ ಕೆಲಸ ಮಾಡ್ಬಿಟ್ಟಿದ್ರೆ ಸಂಗೀತವೂ ಬೇಡ, ಟಿವಿ ಬೇಡ, ಮಲ್ಕೊಳ್ಳ ಅನ್ಸ್ಬಿಡುತ್ತೆ. ತುಂಬಾ ನೀವು ಸುಸ್ತಾಗೂ ಕೆಲಸ ಮಾಡಿಸ್ಬಿಟ್ಟು ಭಗವಾನ್ ಅದರಲ್ಲೂ ಯಜ್ಞ ಆಗೋದಿ ಕೆಲಸವೋ ಅಥವಾ ಪೂಜಾದಿ ಕೆಲಸವೋ ಆ ಕೆಲಸ ಚೆನ್ನಾಗಿ ಮಾಡಿಸ್ಬಿಟ್ಟ ಅಂದ್ಕೊಳ್ಳಿ. ಎಂತ ಸಿನಿಮಾ ಇರ್ಲಿ ಬೇಡ, ಯಾವ ಸಂಗೀತ ಇರ್ಲಿ ಬೇಡ, ಏನು ಇಲ್ಲ ಕೆಲಸ ಮಾಡ್ತೀವಿ, ಇಲ್ಲ ಮಲಗ್ತೀರಿ. ಈ ಕೆಲಸ ಮಾಡೋದು ಮಲಗೋದು ಎರಡೇ ಮಾಡ್ತಾ ಇರೋ ಚಿಚ್ಚುದಿ ಆಗ್ಬಿಡುತ್ತೆ. ಈ ಮನಸ್ಸು ಕೆಟ್ಟೋಗೋದೇ ಇನ್ನು ಜ್ಞಾನೇಂದ್ರಿಯಿಂದ. ಜ್ಞಾನೇಂದ್ರಿಯ ಚರಂಡಿ ಇದ್ದ ಹಾಗೆ. ಜ್ಞಾನೇಂದ್ರಿಯ ಏನ್ ಮಾಡುತ್ತೆ, ಹೇಗೆ ಚರಂಡಿ ನೀರು ನದಿ ಹೋಗಿ ನದಿ ಕೆಡಿಸುತ್ತೋ, ಪ್ರಪಂಚದ ವಿಷಯನೆಲ್ಲ ತುಂಬಿ 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 ಆ ಮಾನಸ ಸರೋವರ ಕೆಡಿಸ್ಬಿಡುತ್ತೆ. ಮಾನಸ ಸರೋವರ ಇದೆಯಲ್ಲ, ಮನಸ್ಸಿನ ಸರೋವರ, ಮನಸ್ಸೆಂಬ ಶುದ್ಧವಾದಂತಹ ತಿಳಿಯಾದಂತಹ ಯಾವ ಜಾಗದಲ್ಲಿ ಯಾವ ಚೈತನ್ಯ ಪ್ರತಿಬಿಂಬೋದಿ ಆಗ್ಬೇಕೋ ಆ ಮಾನಸ ಸರೋವರವನ್ನ ಈ ಪಂಚೇಂದ್ರಿಯಗಳು ಶಬ್ದ ಸ್ಪರ್ಶ ರೂಪ ಅಂತ ಹೇಳಿ ವಿಷಯಗಳನ್ನು ತುಂಬಿ ತುಂಬಿ ಬಗ್ಗಡ ಮಾಡಿ ಕೆಡಿಸ್ಬಿಡುತ್ತೆ. ಏನ್ ಮಾಡೋದು ಕಾಣಕ್ ಬಿಡಲ್ಲ ಆತ್ಮವನ್ನ. ಆವಾಗ ಅದೇನ್ ಮಾಡ್ಬೇಕು, ಅದನ್ನ ಕ್ಲೋಸ್ ಮಾಡ್ಬೇಕು. ಜ್ಞಾನೇಂದ್ರಿಯವನ್ನು ಕ್ಲೋಸ್ ಮಾಡಿ ಕರ್ಮೇಂದ್ರಿಯನ ಚೆನ್ನಾಗಿ ದುಡ್ದು ಬಿಟ್ಟ ಅಂತ ಒಂದು 8 ವರ್ಷ ಮಾಡಿ ಯಾವ್ದು ಲೌಕಿಕವನ್ನೇ ಮಾಡ್ತಾ ಇದ್ದೆ. ಜ್ಞಾನೇಂದ್ರಿಯದ ಏನು ಕೆಲಸ ಮಾಡಬೇಡ, ಮನಸ್ಸು ಶುದ್ಧಿ ಆಗುತ್ತೆ. ಬೇಕಾದ್ರೆ ನೋಡ್ಬೇಕು. ಕರ್ಮೇಂದ್ರಿಯ ಯಾವಾಗ ರೈತನಾಗಿ ಗದ್ದೆಯಿಂದ ಬೆಳಗ್ಗೆ 6 ಗಂಟೆ 7 ಗಂಟೆ ಹೋಗ್ಬೇಕು, ಅಲ್ಲಿಗೆ ತಿಂಡಿ ಊಟ ತಿರ್ಸ್ಕೋಬೇಕು. ಸಂಜೆ 3 ಕೆಲಸ ಮಾಡ್ಲಿ, ಮನೆಗೆ ಬಂದು ತಿಂದು ಮಲ್ಕೊಂಡ್ಬಿಡ್ಲಿ. ಆದ್ರೆ ಅವನ ಮನಸ್ಸಲ್ಲಿ ಇನ್ನು ಯಾವ ವಿಷಯಾಸಕ್ತಿ ಇರಲ್ಲ, ಎಲ್ಲ ವಿಷಯಾಸಕ್ತಿ ಹೋಗ್ಬಿಡುತ್ತೆ. ಇನ್ನು ವಿಷಯಾಸಕ್ತಿ ಹುಟ್ಕೊಳ್ಳೋದೆ ದಿನ ಅದಕ್ಕೆ ಉಪ್ಪು ಖಾರ ಹಾಕಿ ಒಗ್ಗರಣೆ ಹಾಕಿ ಹುಟ್ಕೊಳ್ಳುತ್ತೆ. ಇದು ದರಿದ್ರ ಈ ಜ್ಞಾನೇಂದ್ರಿಯ ಏನ್ ಮಾಡುತ್ತೆ ಅಂದ್ರೆ ದಿನ ಉಪ್ಪು ಖಾರ ಹಾಕ್ತಾ ಇರುತ್ತೆ, ಒಗ್ಗರಣೆ ಹಾಕ್ತಾ ಇರುತ್ತೆ ಮನಸ್ಸಿಗೆ. ಆ ಒಗ್ಗೆ ಹಾಕಿ ಅದನ್ನ ಚೆನ್ನಾಗಿ ಬೆಳೆಸುತ್ತೆ, ಹಾಳು ಮಾಡುತ್ತೆ ಮನಸ್ಸನ್ನ. ಜ್ಞಾನೇಂದ್ರಿಯವನ್ನ ಬಹಳ ಭಗವಂತ ಜ್ಞಾನೇಂದ್ರಿಯ ಕೊಟ್ಟಿದ್ದು ಪರಿಚಯ ಕಷ್ಟಕ್ಕೆ. ಜ್ಞಾನೇಂದ್ರಿಯ ಪ್ರಪಂಚ ಕೊಡೋಕ್ಕಲ್ಲ, ಕರ್ಮೇಂದ್ರಿಯ ಕೊಟ್ಟು ಚೆನ್ನಾಗಿ ದುಡಿಸ್ಬೇಕು. ಯಾಕಂದ್ರೆ ಕರ್ಮೇಂದ್ರಿಯ 2 ಪ್ರಯೋಜನ: ದೇಹದ ಆರೋಗ್ಯವು ಚೆನ್ನಾಗಿರುತ್ತೆ, ಆಮೇಲೆ ಮನಸ್ಸು ಕೆಡೋದಿಲ್ಲ. ಮುಂದಿನಾಗಿ ನಿನ್ನ ಮನಸ್ಸು ಮಾತಾಡೋದು ಚೆನ್ನಾಗಿದೆ. ಯಾವ್ದು ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಬಡತನ ಇರಲ್ಲ, ಜೀವನಕ್ಕೆ ತೊಂದರೆ ಆಗಲ್ಲ, ಮನೆ ಸುಭಿಕ್ಷವಾಗಿರುತ್ತೆ, ಮನೆಯ ವಾತಾವರಣ ಚೆನ್ನಾಗಿರುತ್ತೆ, ಚೆನ್ನಾಗಿ ಸಮೃದ್ಧ ಆಗಿರುತ್ತೆ, ಆರೋಗ್ಯ ಆಗಿರುತ್ತಾನೆ. ಮತ್ತೆ ಯಾವುದೇ ತರಹದ ಮನಸ್ಸಿಗೆ ಗಲಿಬಿಲಿ ಗೊಂದಲ ಇರಲ್ಲ. ಈ ಬರೀ ಜ್ಞಾನೇಂದ್ರ ಸಿನಿಮಾ, ಟಿವಿ, ಕ್ಯಾಮ್ರೆ ಅದು ಅವರಂತಹ ನೀಚರು ತಾವು ಹಾಳಾಗೋದು, ಸಮಾಜನ ಹಾಳು ಮಾಡೋದು, ಪ್ರಪಂಚವನ್ನು ಹಾಳು ಮಾಡ್ತಾರೆ. ಮನೆಗೂ ಮನೆ ಹಾಳೋರು. ನಾಳೆ ಹೋಗೋಣ ಭಾಷ್ಯ.